ದೇವರ ಪರಿಶುದ್ಧವಾದಂಥ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಎಲ್ಲ ಪ್ರೀತಿಯ ಸಹೋದರ ಸಹೋದರಿಯರೇ, ಪ್ರೀತಿಯ ದೇವರ ಮಕ್ಕಳೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಪರಿಶುದ್ಧವಾದಂಥ ನಾಮದಲ್ಲಿ ಈ ಆರಾಧನಾ ಕೂಟಕ್ಕೆ ಸ್ವಾಗತ ತಿಳಿಸ್ತಾ ಇದ್ದೇನೆ. ವಿಶೇಷವಾಗಿ ಅನೇಕರು ಟಿ ವಿ ಮೂಲಕವಾಗಿ ಹಾಗೆ ವಿವಿಧ ಸೋಷಿಯಲ್ ಮೀಡಿಯಾಗಳ ಮೂಲಕವಾಗಿ ಆರಾಧನಾ ಕೂಟದಲ್ಲಿ ಜಾಯ್ನ್ ಆಗಿದ್ದೀರಿ. ಎಲ್ಲರನ್ನು ಕರ್ತನು ಆಶೀರ್ವಾದಿಸಲಿ. ಈ ದಿನದಲ್ಲಿ ನಾವು ಹಾಡಿ ಕರ್ತನನ್ನು ಆರಾಧಿಸೋಣ, ಕೊಂಡಾಡೋಣ, ದೇವರ ವಾಕ್ಯವನ್ನು ಕೇಳಿಕೊಳ್ಳುವಂಥವರಾಗಿರೋಣ. ದೇವರು ನಮ್ಮನ್ನು ಬಲಪಡಿಸುವಾತನಾಗಿದ್ದಾನೆ. ಪ್ರಾರ್ಥನೆ ಮಾಡಿ ನಾವು ಆರಾಧನಾ ಕೂಟವನ್ನು ಪ್ರಾರಂಭಿಸೋಣ. ಮಹಾಪರಿಶುದ್ಧನಾಗಿರುವಂಥ ನಮ್ಮ ತಂದೆಯಾಗಿರೋ ದೇವರೇ, ಭೂಪರಲೋಕಗಳ ಒಡೆಯನೇ, ಸ್ತುತಿ ಸ್ತೋತ್ರಗಳಿಗೆ ನೀನು ಯೋಗ್ಯನಾಗಿದ್ದಿ. ಕಳೆದ ವಾರವೆಲ್ಲ ನಮ್ಮನ್ನು ಕಾದು ಕಾಪಾಡಿ ಅದ್ಭುತವಾಗಿ ನಡೆಸಿ ನೂತನ ವಾರಕ್ಕೆ ನಮ್ಮನ್ನು ತಂದಿದ್ದಿ. ವಿಶೇಷವಾಗಿ ದೇವ, ಈ ಸಮಯದಲ್ಲಿ ಸ್ವಾಮಿ, ನಾವು ನಿನ್ನ ಪಾದಗಳ ಬಳಿಯಲ್ಲಿರುವಾಗ ನಾವು ನಿನ್ನನ್ನು ಹಾಡಿ ಕೊಂಡಾಡುವಂತೆ ಪವಿತ್ರಾತ್ಮನ ಮೂಲಕ ನಮ್ಮನ್ನು ಬಲಪಡಿಸು. ಪರಲೋಕದಲ್ಲಿರುವ ದೇವ, ನಿನ್ನನ್ನು ಮೆಚ್ಚಿಸುವಂಥ, ನಿನ್ನನ್ನು ಕೊಂಡಾಡುವಂಥ ಆರಾಧನೆ ಅರ್ಪಿಸಲಿಕ್ಕೆ ಬಲಪಡಿಸು. ಆರಾಧನಾ ತಂಡವನ್ನು ನೀನು ಬಲಪಡಿಸು, ಆಶೀರ್ವಾದಿಸು. ಹಾಗೆ ವಾಕ್ಯಗಳ ಮೂಲಕ ಮಾತನಾಡಿ ನಮ್ಮನ್ನು ಆಶೀರ್ವಾದ ಮಾಡು ಸ್ವಾಮಿ. ಲೋಕದ ಎಲ್ಲ ಭಾಗಗಳಲ್ಲಿ ನಡೆಯುತ್ತಿರುವಂಥ ಆರಾಧನಾ ಕೂಟಗಳನ್ನು ವಿಶೇಷವಾಗಿ ಆಶೀರ್ವಾದ ಮಾಡು. ನಿನ್ನ ಸಾನ್ನಿಧ್ಯ, ಪ್ರಸನ್ನತೆ ನೀಡು. ದೈವಿಕವಾದ ಬಿಡುಗಡೆ, ಸ್ವಸ್ಥತೆ ಅಪ್ಪ ಈ ದಿನದಲ್ಲಿ ಆರಾಧನೆ ವೇಳೆಯಲ್ಲಿ ಉಂಟಾಗಲಿ ಸ್ವಾಮಿ. ಅಪ್ಪ ನಿನ್ನ ನಾಮಕ್ಕೆ ಮಹಿಮೆ ಉಂಟಾಗಲಿ. ನಿನ್ನ ಕರಗಳಲ್ಲಿ ನಮ್ಮೆಲ್ಲರನ್ನು ಒಪ್ಪಿಸಿದ್ದೇವೆ ಸ್ವಾಮಿ. ಮುಂದಿನ ಭಾಗವನ್ನು ಪವಿತ್ರಾತ್ಮನ ನಿಯಂತ್ರಣಕ್ಕೆ, ಅಧ್ಯಕ್ಷತೆಗೆ ಒಪ್ಪಿಸಿದ್ದೇವೆ. ಎಲ್ಲ ಘನಮಾನ ಮಹಿಮೆ ತಂದೆಯಾದ ದೇವರೇ ನಿನಗೆ ಅರ್ಪಿಸಿದ್ದೇವೆ, ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ತಂದೆ, ಆಮೇನ್ ಆಮೇನ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ನಾವು ಕರ್ತನನ್ನು ಹಾಡಿ ಆರಾಧಿಸೋಣ. ನಮ್ಮ ಆರಾಧನಾ ತಂಡ ಸಿದ್ಧವಾಗಿದೆ. ನಾವೆಲ್ಲರೂ ಪೂರ್ಣ ಪ್ರಾಣದಿಂದ, ಪೂರ್ಣ ಮನಸ್ಸಿನಿಂದ ನಮ್ಮ ದೇವರನ್ನು ಆರಾಧಿಸುವಂಥವರಾಗಿರೋಣ. ಹಲ್ಲೆಲೂಯ, ಹಲ್ಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಕಳೆದ ವಾರಗಳ ಕಾಲ ದೇವರು ನಮ್ಮನ್ನು ಕಾಪಾಡುತ್ತಾ ಆತನ ಕರದಲ್ಲಿ ನಮ್ಮನ್ನು ನಡೆಸುತ್ತಾ ಬಂದಿದ್ದಾನೆ. ಹಲ್ಲೆಲೂಯ. ಆತನ ಕರದಲ್ಲಿ ನಾವೆಲ್ಲ ಜೇಡಿ ಮಣ್ಣಾಗಿದ್ದೇವೆ. ಹಲ್ಲೆಲೂಯ. ಆದ ಕಾರಣ ನಾವು ಕರಗಳ ತಟ್ಟುತ್ತಾ ಆತನನ್ನು ಆರಾಧಿಸುತ್ತಾ ಕೊಂಡಾಡುತ್ತಾ ಈ ಸಮಯದಲ್ಲಿ ಆತನ ನಾಮವನ್ನು ಸ್ತುತಿಸುವ. ಅಪ್ಪ, ನಿನ್ನ ಕರದಲ್ಲಿ ನಾನು ಜೇಡಿ ಮಣ್ಣಾಗಿರುವ ಒಳ್ಳೆ ಪಾತ್ರೆಯಾಗಿ ಮಾಡಿದ ಅಪ್ಪ, ನಿನ್ನ ಕರದಲ್ಲಿ ನಾನು ಜೇಡಿ ಮಣ್ಣಾಗಿರುವಾಗ ಆ ಜೇಡಿ ಮಣ್ಣಲ್ಲಿ ನೀನು ಒಳ್ಳೆ ಪಾತ್ರೆಯ ಮಾಡಿರುವೆ ಅಯ್ಯ. ಅಪ್ಪ, ನಿನ್ನ ಕರದಲ್ಲಿ ನಾನು ಜೇಡಿ ಮಣ್ಣಾಗಿರುವಾಗ ಆ ಜೇಡಿ ಮಣ್ಣಲ್ಲಿ ನೀನು ಒಳ್ಳೆ ಪಾತ್ರೆಯ ಮಾಡಿರುವೆ ಅಯ್ಯ. ನನ್ನ ಕರಗಳ ತಟ್ಟಿ ತಟ್ಟಿ ಆರಾಧಿಪೆ ಆರಾಧಿಪೆ ನಿನ್ನ ಆರಾಧಿಪೆ. ಕರಗಳ ತಟ್ಟಿ ತಟ್ಟಿ ಆರಾಧಿಪೆ ಆರಾಧಿಪೆ ನಿನ್ನ ಆರಾಧಿಪೆ. ಆರಾಧನೆ ನನ್ನೆಸೆಯ ಕೊಂಡಾಡುವೆ, ನನ್ನೆಸೆಯ ಆರಾಧನೆ ಆರಾಧನೆ ಯೇಸುವೆಯ ಕೊಂಡಾಡುವೆ ನನ್ನೆಸೆಯ. ಸಲ್ಪಟ್ಟ ಕಥೆಯಾದ ನನ್ನ ಬಿಡಿಸಿ ಕರೆದಿರುವೆ ನೀ, ನನ್ನು ಒತ್ತು ಸಾಗುವಂತೆ ನನ್ನನ್ನು ಉಪಯೋಗಿಸಿರುವೆ. ಕಟ್ಟಲ್ಪಟ್ಟ ಕಥೆಯಾದ ನನ್ನ ಬಿಡಿಸಿ ಕರೆದಿರುವೆ ನೀ, ನಿನ್ನನ್ನು ಒತ್ತು ಸಾಗುವಂತೆ ನನ್ನನ್ನು ಉಪಯೋಗಿಸಿರುವೆ. ನನ್ನ ಕರಗಳ ತಟ್ಟಿ ತಟ್ಟಿ ಆರಾಧಿಪೆ ಆರಾಧಿಪೆ ನಿನ್ನ ಆರಾಧಿಪೆ. ಕರಗಳ ತಟ್ಟಿ ತಟ್ಟಿ ಆರಾಧಿಪೆ ಆರಾಧಿಪೆ ನಿನ್ನ ಆರಾಧಿಪೆ. ಆರಾಧನೆ ನನ್ನೆಸೆಯ ಕೊಂಡಾಡುವೆ, ಆತನಿಗೆ ಆರಾಧನೆ ಆರಾಧನೆ ನನ್ನೆಸೆಯ ಕುಣಿದಾಡುವೆ ನನ್ನೆಸೆಯ. ತಪ್ಪಿಯೋದ ಮಗನಂತಿದ್ದೆ, ಎಲ್ಲವನ್ನು ಕಳೆದುಕೊಂಡು ಬಂದೆ. ನನ್ನೆಲ್ಲ ತಪ್ಪುಗಳ ಕ್ಷಮಿಸಿ ಮತ್ತೆ ಮಗನ ಸ್ಥಾನವನ್ನೇ ಕೊಟ್ಟೆ. ತಪ್ಪಿಯೋದ ಮಗನಂತಿದ್ದೆ, ಎಲ್ಲವನ್ನು ಕಳೆದುಕೊಂಡು ಬಂದೆ. ನನ್ನೆಲ್ಲ ತಪ್ಪುಗಳ ಕ್ಷಮಿಸಿ ಮತ್ತೆ ಮಗನ ಸ್ಥಾನವನ್ನೇ ಕೊಟ್ಟೆ. ನನ್ನ ಕರಗಳ ತಟ್ಟಿ ತಟ್ಟಿ ಆರಾಧಿಪೆ ಆರಾಧಿಪೆ ನಿನ್ನ ಆರಾಧಿಪೆ. ಕರಗಳ ತಟ್ಟಿ ತಟ್ಟಿ ಆರಾಧಿಪೆ
ಕೊಂಡಾಡುವೆ ಆರಾಧನೆ ನನ್ನೆಸೆಯ ಕೊಂಡಾಡುವೆ ನನ್ನೆಸೆಯ ಆರಾಧನೆ ನನ್ನೆಸೆಯ ಕೊಂಡಾಡುವೆ ನನ್ನೆಸೆಯ ಆರಾಧನೆ ಆರಾಧನೆ ನನ್ನೆಸೆಯ ಕೊಂಡಾಡುವೆ ನನ್ನೆಸೆಯ ಆರಾಧನೆ ನನ್ನೆಸೆಯ ಕೊಂಡಾಡುವೆ ನನ್ನೆಸೆಯ ಅಪ್ಪ ಕರದಲ್ಲಿ ನಾನು ಬೇರೆ ಮಣ್ಣಾಗಿರುವಾಗ ಅದೇರಿ ಮಣ್ಣಲ್ಲಿ ನೀನು ಒಳ್ಳೆ ಪಾತ್ರೆಯ ಮಾಡಿರುವೆ ಅಯ್ಯ ಅಪ್ಪ ಕರದಲ್ಲಿ ನಾನು ಬೇರೆ ಮಣ್ಣಾಗಿರುವಾಗ ನೀನು ಒಳ್ಳೆ ಪಾತ್ರೆ ಮಾಡಿರುವೆ ಪಾತ್ರೆಯ ಮಾಡಿರುವೆ ನನ್ನ ಕರಗಳ ತಟ್ಟಿ ಆರಾಧಿಪೆ ಆರಾಧಿಪೆ ನಿನ್ನ ಆರಾಧಿಪೆ ಕರಗಳ ತಟ್ಟಿ ಆರಾಧಿಪೆ ಆರಾಧಿಪೆ ನಿನ್ನ ಆರಾಧಿಪೆ ಆರಾಧನೆ ನನ್ನೆಸೆಯ ಕೊಂಡಾಡುವೆ ನನ್ನೆಸೆಯ ಆರಾಧನೆ ನನ್ನೆಸೆಯ ಕುಣಿದಾಡುವೆ ನನ್ನೆಸೆಯ ತಪ್ಪಿಯೋದ ಮಗನಂತಿದ್ದೆ ಎಲ್ಲವನ್ನು ಕಳೆದುಕೊಂಡು ಬಂದೆ ನನ್ನೆಲ್ಲ ತಪ್ಪುಗಳ ಕ್ಷಮಿಸಿ ಮತ್ತೆ ಮಗನ ಸ್ಥಾನವನ್ನು ಕೊಟ್ಟೆ ತಪ್ಪಿಯೋದ ಮಗನಂತಿ ಹೌದು ಎಲ್ಲವನ್ನು ಕಳೆದುಕೊಂಡು ಬಂದು ನನ್ನೆಲ್ಲ ತಪ್ಪುಗಳ ಕ್ಷಮಿಸಿಲ್ಲ ತಪ್ಪುಗಳ ಮತ್ತೆ ಮಗನ ಸ್ಥಾನವನ್ನೇ ಕೊಟ್ಟೆ ನನ್ನ ಕರಗಳ ತಟ್ಟಿ ಆರಾಧಿಪೆ ಆರಾಧಿಪೆ ನಿನ್ನ ಆರಾಧಿಪೆ ಕರಗಳ ತಟ್ಟಿ ಆರಾಧಿಪೆ ಆರಾಧಿಪೆ ನಿನ್ನ ಆರಾಧಿಪೆ ಆರಾಧನೆ ನನ್ನೆಸೆಯ ಕೊಂಡಾಡುವೆ ನನ್ನೆಸೆಯ ಆರಾಧನೆ ನನ್ನೆಸೆಯ ಕುಣಿದಾಡುವೆ ನನ್ನೆಸೆಯ ಆರಾಧನೆ ಆರಾಧನೆ ನನ್ನೆಸೆಯ ಕೊಂಡಾಡುವೆ ನನ್ನೆಸೆಯ ಆರಾಧನೆ ನನ್ನೆಸೆಯ ಕುಣಿದಾಡುವೆ ನನ್ನೆಸೆಯ ಆರಾಧನೆ ನನ್ನೆಸೆಯ ಕೊಂಡಾಡುವೆ ನನ್ನೆಸೆಯ ಆರಾಧನೆ ನನ್ನೆಸೆಯ ಕುಣಿದಾಡುವೆ ನನ್ನೆಸೆಯ ನನ್ನ ಕರಗಳ ತಟ್ಟಿ ಆರಾಧಿಪೆ ಆರಾಧಿಪೆ ನಿನ್ನ ಆರಾಧಿಪೆ ಕರಗಳ ತಟ್ಟಿ ಆರಾಧಿಪೆ ನನ್ನ ಆರಾಧಿಪೆ ಓ ಆರಾಧನೆ ನನ್ನೆಸೆಯ ಕೊಂಡಾಡುವೆ ನನ್ನೆಸೆಯ ಆರಾಧನೆ ನನ್ನೆಸೆಯ ಕುಣಿದಾಡುವೆ ನನ್ನೆಸೆಯ ಆರಾಧನೆ ನನ್ನೆಸೆಯ ಕೊಂಡಾಡುವೆ ನನ್ನೆಸೆಯ ಆರಾಧನೆ ನನ್ನೆಸೆಯ ಕೊಂಡಾಡುವೆ ನನ್ನೆಸೆಯ ಆರಾಧನೆ ನನ್ನೆಸೆಯ ಕೊಂಡಾಡುವೆ ನನ್ನೆಸೆಯ ಆರಾಧನೆ ನನ್ನೆಸೆಯ ಕೊಂಡಾಡುವೆ ನನ್ನೆಸೆಯ ಆತನು ಎಲ್ಷಡೆ ಆದಂತ ದೇವರು ಆತನಿಗೆ ಅಸಾಧ್ಯವಾದದ್ದು ಒಂದು ಇಲ್ಲ ಅದು ಕೆಂಪು ಸಮುದ್ರವನ್ನು ಇಬ್ಬಾಗ ಮಾಡಿ ಇಸ್ರಾಯೇಲರನ್ನು ಅದರ ಮಧ್ಯದಲ್ಲಿ ನಡೆಸಿಕೊಂಡು ಆತನು ಅದು ಫರೋಹನ ಸೈನ್ಯವನ್ನು ಅದರಲ್ಲಿ ಮುಳುಗಿಸಿದ ಅದು ಆತನು ನಮ್ಮ ಸಂಗಡ ಇಳಿದು ಬಂದಿದ್ದಾನೆ ಸೇರಿ ಆಡುವ ಎಲ್ಷಡೆ ಆದ ದೇವರೇ ನಿನಗೆಲ್ಲವೂ ಸಾಧ್ಯವು ಅಸಾಧ್ಯವಾದದ್ದು ಒಂದು ಇಲ್ಲವೇ ಇಲ್ಲ ಅದು ಎಲ್ಷಡೆ ಆತನ ನಾಮವಂತೆ ಅಸಾಧ್ಯವಾದದ್ದು ಒಂದು ಇಲ್ಲ ಎಲ್ಷಡಾಯಾದ ದೇವರೇ ನಿನಗೆಲ್ಲವೂ ಸಾಧ್ಯವೇ ಅಸಾಧ್ಯವಾದದು ಒಂದು ಇಲ್ಲವೇ ಇಲ್ಲವೇ ಎಲ್ಷಡಾಯಾದ ದೇವ
ನಿನಗೆಲ್ಲವೂ ಸಾಧ್ಯವೇ. ಅಸಾಧ್ಯವಾದದು ಒಂದು ಇಲ್ಲವೇ ಇಲ್ಲವೇ. ನೀ ನುಡಿದರೆ ಎಲ್ಲವೂ ಆಗುತ್ತೆ, ನಿನ್ನ ಆಜ್ಞೆಗೆ ಎಲ್ಲವೂ ನಡೆಯುತ್ತೆ. ನೀ ನುಡಿದರೆ ಎಲ್ಲವೂ ಆಗುತ್ತೆ, ನಿನ್ನ ಆಜ್ಞೆಗೆ ಎಲ್ಲವೂ ನಡೆಯುತ್ತೆ. ಎಲ್ ಶಡಾಯ್, ಎಲ್ ಶಡಾಯ್, ಅಸಾಧ್ಯವಾದದು ಒಂದು ಇಲ್ಲ. 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 ಫರೋಹನ ಸೇನೆ ಬೀಳುವುದು ನಿನ್ನಯ ನಾಮಕ್ಕೆ. ಫರೋಹನ ಸೇನೆ ಬೀಳುವುದು ನಿನ್ನಯ ನಾಮಕ್ಕೆ. ಕೆಂಪು ಸಮುದ್ರವು ಭಾಗ ಹಾಕುವುದು ನಿನ್ನಯ ಶಕ್ತಿಗೆ. ಕೆಂಪು ಸಮುದ್ರವು ಭಾಗ ಹಾಕುವುದು ನಿನ್ನಯ ಶಕ್ತಿಗೆ. ಎಲ್ ಶಡಾಯ್, ಎಲ್ ಶಡಾಯ್, ಎಲ್ ಶಡಾಯ್, ನಿನಗೆ ಅಸಾಧ್ಯವಾದದು ಒಂದು ಇಲ್ಲ. ಎಲ್ ಶಡಾಯ್, ನಿನಗೆ ಅಸಾಧ್ಯವಾದದು ಒಂದು ಇಲ್ಲ. ಎಲ್ ಶಡಾಯ್, ಎಲ್ ಶಡಾಯ್, ನಿನಗೆ ಅಸಾಧ್ಯವಾದದು ಒಂದು ಇಲ್ಲ. ಎಲ್ ಶಡಾಯ್, ಎಲ್ ಶಡಾಯ್, ನಿನಗೆ ಅಸಾಧ್ಯವಾದದು ಒಂದು ಇಲ್ಲ. ಅದ್ಭುತ ಮಾತ್ರ ನಡೆವುದು ನಿನ್ನಯ ನಾಮಕ್ಕೆ. ಅದ್ಭುತ ಮಾತ್ರ ನಡೆವುದು ನಿನ್ನಯ ನಾಮ. ಅಡೆತಡೆಗಳು ನೀಗುವುದು, ಅಡೆತಡೆಗಳು ನೀಗಿಯೋಗುವುದು ನಿನ್ನಯ ಶಕ್ತಿಗೆ. ಅಡೆತಡೆಗಳು ನೀಗಿಯೋಗುವುದು ನಿನ್ನಯ ಶಕ್ತಿಗೆ. ನಮಗೆ ದರ್ಶನ ಎಲ್ ಶಡಾಯ್, ಎಲ್ ಶಡಾಯ್, ನಿನಗೆ ಅಸಾಧ್ಯವಾದದು ಒಂದು ಇಲ್ಲ. 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 ವ್ಯಾಧಿ ನೀಗುವುದು ನಿನ್ನಯ ನಾಮಕ್ಕೆ. ರೋಗ ವ್ಯಾಧಿ ನೀಗುವುದು ನಿನ್ನಯ ನಾಮಕ್ಕೆ. ಕರ್ತರುಗಳಲ್ಲಿ ಕಳುಹಿಸುವುದು ನಿನ್ನಯ ಶಕ್ತಿಗೆ. ಕರ್ತರುಗಳಲ್ಲಿ ಕಳುಹಿಸುವುದು ನಿನ್ನಯ ಶಕ್ತಿಗೆ. ಎಲ್ ಶಡಾಯ್, ಎಲ್ ಶಡಾಯ್, ನಿನಗೆ ಅಸಾಧ್ಯವಾದದು ಒಂದು ಇಲ್ಲ. ಎಲ್ ಶಡಾಯ್, ಎಲ್ ಶಡಾಯ್, ನಿನಗೆ ಅಸಾಧ್ಯವಾದದು ಒಂದು ಇಲ್ಲ. ಎಲ್ ಶಡಾಯ್, ಎಲ್ ಶಡಾಯ್, ನಿನಗೆ ಅಸಾಧ್ಯವಾದದು ಒಂದು ಇಲ್ಲ. ಎಲ್ ಶಡಾಯ್, ನಿನಗೆ ಅಸಾಧ್ಯವಾದದು ಒಂದು ಇಲ್ಲ. ಎಲ್ ಶಡಾಯ್, ಎಲ್ ಶಡಾಯ್, ನಿನಗೆ ಅಸಾಧ್ಯವಾದದು ಒಂದು ಇಲ್ಲ. ಹೌದು, ಎಲ್ ಶಡಾಯ್ ಮೂಲಕ ಈಶ್ವರನೇ ಅಸಾಧ್ಯವಾದದು ಸಾಧ್ಯವಾದದ್ದು ಪರಮಾತ್ಮನು ಅಸಾಧ್ಯವಾದದ್ದನ್ನು ಸಾಧ್ಯ ಮಾಡುವ ಸರ್ವಶಕ್ತ ದೇವರು ನಮ್ಮ ಮಧ್ಯೆ ವಂಚನೆ ನುಡಿದರೆ ಎಲ್ಲವೂ ಆಗುತ್ತೆ. ನುಡಿದರೆ ಎಲ್ಲವೂ ಆಗುತ್ತೆ, ನಿನ್ನ ಆಜ್ಞೆಗೆ ಎಲ್ಲವೂ ನಡೆಯುತ್ತೆ. ನುಡಿದರೆ ಎಲ್ಲವೂ ಆಗುತ್ತೆ, ನಿನ್ನ ಆಜ್ಞೆಗೆ ಎಲ್ಲವೂ ನಡೆಯುತ್ತೆ. ಎಲ್ ಶಡಾಯ್, ಎಲ್ ಶಡಾಯ್, ನಿನಗೆ ಅಸಾಧ್ಯವಾದದು ಒಂದು ಇಲ್ಲ. 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 ಎಲ್ ಶಡಾಯ್, ಎಲ್ ಶಡಾಯ್,
ಪ್ರಿಯರೇ ನಿನಗೆಲ್ಲವೂ ಸಾಧ್ಯವೇ, ಅಸಾಧ್ಯವಾದದು ಒಂದು ಇಲ್ಲವೇ ಇಲ್ಲವೇ, ನೀನುಡಿದರೆ ಎಲ್ಲವೂ ಆಗುತ್ತೆ, ನಿನ್ನ ಆಚೆಗೆ ಎಲ್ಲವೂ ನಡೆಯುತ್ತೆ, ನುಡಿದರೆ ಎಲ್ಲವೂ ಆಚೆಗೆ ನಿನ್ನ ಆಚೆಗೆ ಎಲ್ಲವೂ ನಡೆಯುತ್ತೆ. ಆತನ ಕಾರ್ಯ ನಮ್ಮ ಜೀವಿತದಲ್ಲಿ ಮಾಡಿದಂತ ಒಂದಲ್ಲ ಎರಡಲ್ಲ, ಅದಕ್ಕೆ ನಾವೆಷ್ಟು ಸ್ತೋತ್ರಗಳು ಸ್ತುತಿಗಳು ಸಲ್ಲಿಸಿದರೂ ಸಾಲದು. ಆತನ ಪ್ರೀತಿಯನ್ನು ನೆನೆಸುತ್ತಾ ಹೇಳು, ಹೌದು ಕರ್ತನೇ, ನಿನ್ನ ಪ್ರೀತಿ ವರ್ಣಿಸಲು ನನ್ನಿಂದ ಆಗದಯ್ಯ, ನಿನ್ನ ಕಾರ್ಯ ವರ್ಣಿಸಲು ಈ ಬದುಕು ಸಾಲದಯ್ಯ. ಬಾಗಿಲು ತೆರೆತ ಹೇಳುವ ಪ್ರೀತಿ ವರ್ಣಿಸಲು ನನ್ನಾಗದಯ್ಯ, ನಿನ್ನ ಕಾರ್ಯ ವಿವರಿಸಲು ಈ ಬದುಕು ಸಾಲದಯ್ಯ, ನಿನ್ನ ಪ್ರೀತಿ ವರ್ಣಿಸಲು ನನ್ನಾಗದಯ್ಯ, ಈ ಕಾರ್ಯ ವಿವರಿಸಲು ಈ ಬದುಕು ಸಾಲದಯ್ಯ. ಹೌದು ಕರ್ತನ, ನಿನ್ನ ಮಾಡಿದಲ್ಲಿ ನನಗೆ ಸುಖ, ಸರ್ವ ನೀನಿದ್ದರೆ ನನಗೆ ಸಾಕು, ಸರ್ವ ನೀನಯ್ಯ, ನೀನಿದ್ದರೆ ನನಗೆ ಸಾಕು. ನನ್ನ ಪ್ರಿಯರೇ, ನನ್ನ ಪ್ರಿಯರೇ, ನನ್ನ ಪ್ರಾಣವೇ, ನಿನ್ನ ಆರಾಧಿಸುವೆ, ನನ್ನ ಜೀವವೇ, ನನ್ನ ಸ್ನೇಹವೇ, ನಿನ್ನ ಆರಾಧಿಸುವೆ. ನನ್ನ ಪ್ರಿಯರೇ, ನನ್ನ ಪ್ರಾಣವೇ, ನಿನ್ನ ಆರಾಧಿಸುವೆ, ನನ್ನ ಜೀವವೇ, ನನ್ನ ಸ್ನೇಹವೇ, ನಿನ್ನ ಆರಾಧಿಸುವೆ. ಪ್ರಾಣ ಸ್ನೇಹಿತರೇ, ನನ್ನ ಪ್ರಾಣ ಸ್ನೇಹಿತರೇ,
ನನ್ನ ಸ್ನೇಹವೇ ನಿನ್ನನ್ನು ಆರಾಧಿಸುವೆ. ನನ್ನ ಪ್ರಿಯರೇ ನನ್ನ ಪ್ರಾಣವೇ ನಿನ್ನನ್ನು ಆರಾಧಿಸುವೆ. ನನ್ನ ಜೀವವೇ ದೇಹವೇ ದೇವಾ
ಸ್ತುತಿ ಸ್ತೋತ್ರಗಳಲ್ಲಿ ವಾಸ ಮಾಡುವಂಥ ದೇವರಾದ ಕರ್ತನೇ, ನಿನ್ನ ಪ್ರಸನ್ನತೆಯನ್ನು ಬಯಸುತ್ತಾ ನಾವು ಬಂದ್ವಿಪ್ಪ. ನೀನೊಬ್ಬನೇ ನಮ್ಮ ಸ್ತುತಿಗಳಿಗೆ ಯೋಗ್ಯನು. ನಮ್ಮ ಸ್ತೋತ್ರ ಸ್ತುತಿ ಘನ ಮಾನಕ್ಕೆ ಪಾತ್ರನಾದಂಥ ದೇವರು ಸ್ವಾಮಿ. ಕರ್ತನೆ, ಎಲ್ಲ ನಿನ್ನ ಕರದಲ್ಲಿ ಒಪ್ಪಿಸಿಕೊಡುತ್ತಿದ್ದೇವೆ ಸ್ವಾಮಿ. ಮುಂದಿನ ಭಾಗಗಳನ್ನು ನಿನ್ನ ಕರದಲ್ಲಿ ಒಪ್ಪಿಸಿಕೊಡುತ್ತಿದ್ದೇವೆ ಸ್ವಾಮಿ. ಕರ್ತನೆ, ದೇವರ ಸೇವಕರು ವಾಕ್ಯದಿಂದ ನಮ್ಮೊಂದಿಗೆ ಮಾತಾಡಬೇಕಪ್ಪ. ಕರ್ತನೆ, ಸಕಲ ಘನಮಾನ ಮಹಿಮೆ ನೀನೊಬ್ಬನಿಗೆ ಸಲ್ಲಿಸುತ್ತಾ ನನ್ನ ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ, ಆಮೆನ್. ದೇವರ ಪರಿಶುದ್ಧವಾದಂಥ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಎಲ್ಲ ಪ್ರೀತಿಯ ಸಹೋದರ ಸಹೋದರಿಯರೇ, ಪ್ರೀತಿಯ ದೇವರ ಮಕ್ಕಳೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಪರಿಶುದ್ಧವಾದಂಥ ನಾಮದಲ್ಲಿ ಈ ಆರಾಧನಾ ಕೂಟಕ್ಕೆ ಸ್ವಾಗತಗಳನ್ನು ತಿಳಿಸ್ತಾ ಇದ್ದೇನೆ. ಸ್ವಲ್ಪ ಸಮಯ ನಾವೆಲ್ಲರೂ ನಮ್ಮ ಕರ್ತನನ್ನು ಹಾಡಿ ಆರಾಧಿಸುವಂತೆ ನಮ್ಮ ದೇವರು ನಮಗೆ ಸಹಾಯ ಮಾಡಿದ್ದಾನೆ. ಈ ಹೊತ್ತು ನಾವು ದೇವರ ವಾಕ್ಯವನ್ನು ಧ್ಯಾನಿಸುವಂಥವರಾಗಿರೋಣ ಮತ್ತು ದೇವರ ವಾಕ್ಯದ ಮೂಲಕ ಆಶೀರ್ವಾದಿಸಲ್ಪಡುವಂಥವರಾಗಿರೋಣ. ವಿಶೇಷವಾಗಿ ಹೌದು, ವಿವಿಧ ಮೀಡಿಯಾಗಳ ಮೂಲಕ ಆರಾಧನಾ ಕೂಟದಲ್ಲಿ ಭಾಗವಹಿಸಿರುವಂಥ ಎಲ್ಲರನ್ನ ಕರ್ತನ ಈ ದಿನದಲ್ಲಿ ಆಶೀರ್ವಾದಿಸುವಾತನಾಗಿದ್ದಾನೆ. ನಾವು ವಾಕ್ಯವನ್ನು ಓದಿಕೊಳ್ಳುವಂಥ ಸಮಯದಲ್ಲಿ ನಾವು ಮತ್ತಾಯನ ಸುವಾರ್ತೆ 11ನೇ ಅಧ್ಯಾಯ ಅದರ 12ನೇ ವಾಕ್ಯವನ್ನು ಪ್ರಾರಂಭದಲ್ಲಿ ಓದಿಕೊಳ್ಳುವಂಥವರಾಗಿರೋಣ. ಇದಲ್ಲದೆ ಸ್ನಾನಿಕನಾದ ಯೋಹಾನನ ಕಾಲದಿಂದ ಈ ಕಾಲದವರೆಗೂ ಪರಲೋಕ ರಾಜ್ಯವು ಬಲಾತ್ಕಾರಕ್ಕೆ ಗುರಿಯಾಗಿರುತ್ತದೆ. ಬಲಾತ್ಕಾರಿಗಳು ನುಗ್ಗಿ ಅದನ್ನು ಸ್ವಾಧೀನ ಮಾಡಿಕೊಳ್ಳುತ್ತಾರೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಇಲ್ಲಿ ನಾವು ನೋಡ್ತೇವೆ, ಪರಲೋಕ ರಾಜ್ಯವು ಬಲಾತ್ಕಾರಕ್ಕೆ ಗುರಿಯಾಗಿರುತ್ತದೆ ಎಂಬುದಾಗಿ ಯೇಸುಸ್ವಾಮಿ ಹೇಳ್ತಾ ಇದ್ದಾರೆ. ದೇವರಿಗೆ ಸ್ತೋತ್ರ. ಮತ್ತು ಅದರಲ್ಲಿ ವಿಶೇಷವಾಗಿ ಸ್ನಾನಿಕನಾದ ಯೋಹಾನನ ಕಾಲದಿಂದ ಈವರೆಗೂ ಎಂಬುದಾಗಿ. ಮತ್ತು ಇನ್ನೊಂದು ಅರ್ಥದಲ್ಲಿ ಹೇಳ್ಬೋದು, ಸ್ನಾನಿಕನಾದ ಯೋಹಾನನ ಕಾಲದಿಂದ ಈ ಒಂದು ದಿನದವರೆಗೆ, ಈ ಸಂದೇಶ ಕೇಳುವವರೆಗೆ, ಇನ್ನು ಕರ್ತನಾಗಿರುವ ಯೇಸು ಕ್ರಿಸ್ತನ ಮರಳಿ ಬರೋಣದವರೆಗೆ ಎಂಬುದಾಗಿ ನಮಗೆ ಅರ್ಥೈಸಿಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ. ಯಾಕೆ, ಹೇಗೆ ಬಲಾತ್ಕಾರಕ್ಕೆ ಗುರಿಯಾಗಿದೆ ಎಂಬುದನ್ನು ಕೂಡ ನಾವು ನೋಡಲಿಕ್ಕೆ ಸಾಧ್ಯವಾಗ್ತದೆ. ದೇವರಿಗೆ ಸ್ತೋತ್ರ ಉಂಟಾಗಲಿ. ಯೇಸುಸ್ವಾಮಿ ಇದರ ಕುರಿತಾಗಿ ಹೇಳಿದ್ದಾರೆ, ಯಾಕೆ ಹೇಗೆ ಬಲಾತ್ಕಾರಕ್ಕೆ ಗುರಿಯಾಗಿದೆ. ನೋಡಿ, ಆ ಕಾಲದಲ್ಲಿ ಪರಿಸಾಯರು, ಸದ್ದುಕಾಯರು ಅಥವಾ ಯಾಜಕರು ಈ ರೀತಿಯಾಗಿ ಇದ್ದಂಥ ವ್ಯಕ್ತಿಗಳು ಬಹಳ ಒಳ್ಳೆಯವರು, ನೀತಿವಂತರು ಈ ರೀತಿಯಾಗಿ ಗುರುತಿಸಲ್ಪಟ್ಟಿದ್ದರು. ಅಥವಾ ಅವರು ತೋರಿಕೆಗೆ ಭಕ್ತರಾಗಿದ್ದರು ಮತ್ತು ಜನರಿಂದ ಭಕ್ತರು, ಇವರು ಪರಲೋಕಕ್ಕೆ ಹೋಗುವವರು, ಇವರು ಮಾತ್ರ ದೇವರಾಜ್ಯಕ್ಕೆ ಸೇರುವವರು, ಇವರು ದೇವರ ಹತ್ತಿರದಲ್ಲಿ ಇರುವವರು ಎಂಬುದಾಗಿ ಎಲ್ಲ ಅವರ ಬಗ್ಗೆ ಒಂದು ರೀತಿಯ ನಂಬಿಕೆ, ಅಥವಾ ಅವರಿಗೆ ಆ ರೀತಿಯ ಒಂದು ನಂಬಿಕೆ. ಇನ್ನು ಜನರು ಕೂಡ ಅವರು ಬಹಳ ದೊಡ್ಡವರು, ಒಳ್ಳೆಯವರು, ಭಕ್ತರು, ನಾವೆಲ್ಲ ಕೆಳಗಿನವರು, ಅಭಕ್ತರು, ಪಾಪಿಗಳು, ಈ ರೀತಿಯಾದಂಥ ಒಂದು ವಿಚಾರ ಜನರೊಳಗೆ ಕೂಡ ಇದ್ದಿರಬೇಕು. ಹಾಗಾಗಿ ಆ ಕಾಲದ ಸಾಧಾರಣ ವ್ಯಕ್ತಿಗಳು ಅಥವಾ ಅದಕ್ಕಿಂತ ಕೆಳಗಿನ ಮಟ್ಟದಲ್ಲಿ, ಅಂದರೆ ವೇಶ್ಯರಾಗಿ, ಇನ್ನು ಟ್ಯಾಕ್ಸ್ ಕಲೆಕ್ಟರ್ಸ್, ಸುಂಕ ವಸೂಲಿ ಮಾಡುವಂಥ ಉದ್ಯೋಗ ಮಾಡುವವ್ರನ್ನು ಕೂಡ ಅವರಿಗೆ ಒಳ್ಳೆಯ ವರಮಾನ ಎಲ್ಲ ಇದ್ದರೂ ಕೂಡ, ರೋಮನ್ ಸರ್ಕಾರದಲ್ಲಿ ಅವರಿಗೆ ಮರ್ಯಾದೆ ಇದ್ದರೂ ಇಸ್ರಾಯೇಲ್ ದೇಶದಲ್ಲಿ ಅಥವಾ ಯಹೂದ್ಯರ ಮಧ್ಯದಲ್ಲಿ ಅವರಿಗೆ ಯಾವುದೇ ರೀತಿಯ ಮರ್ಯಾದೆ ಇರಲಿಲ್ಲ. ಆದರೆ ಯೇಸುಸ್ವಾಮಿ ಹೇಳ್ತಿದ್ದಾರೆ, ಪರಲೋಕ ರಾಜ್ಯ ಬಲಾತ್ಕಾರಕ್ಕೆ ಗುರಿಯಾಗಿರುತ್ತದೆ ಅಂತ ಹೇಳುವಾಗ, ಜನರ ದೃಷ್ಟಿಯಲ್ಲಿ ಅಯೋಗ್ಯರಾಗಿದ್ದಂಥವರು, ಇನ್ನು ದೇವರ ಮುಂದೆ ಕೂಡ ಅಯೋಗ್ಯರಾಗಿ ನಡೆದುಕೊಳ್ಳುವಂಥವ್ರು. ನೋಡಿ, ಅದಕ್ಕೆ ಒಂದು ಉದಾಹರಣೆಯನ್ನು ನಮಗೆ ಮತ್ತಾಯನ ಸುವಾರ್ತೆ 21ನೇ ಅಧ್ಯಾಯದಲ್ಲಿ ಅದರ 32ನೇ ವಾಕ್ಯದಲ್ಲಿ ನೋಡಲಿಕ್ಕೆ ಸಾಧ್ಯವಾಗ್ತದೆ. ಯೋಹಾನನು ಧರ್ಮ ಮಾರ್ಗವನ್ನು ಬೋಧಿಸುವವನಾಗಿ ನಿಮ್ಮ ಬಳಿಗೆ ಬಂದನು, ನೀವು ಅವನನ್ನು ನಂಬಲಿಲ್ಲ. ಭ್ರಷ್ಟರು, ಸೂಳೆಯರು ಅವನನ್ನು ನಂಬಿದರು. ನೀವಿದನ್ನು ನೋಡಿದಾಗ್ಯೂ ಪಶ್ಚಾತ್ತಾಪ ಪಡಲಿಲ್ಲ, ಅವನನ್ನು ನಂಬಲಿಲ್ಲ. ಅಂದರೆ ಯೋಹಾನ ಧರ್ಮ ಮಾರ್ಗವನ್ನು, ಮಾನಸಾಂತರದ ಮಾರ್ಗವನ್ನು, ನೀತಿಯ ಮಾರ್ಗವನ್ನು ಬೋಧಿಸುವನಾಗಿ
ಜನರ ಬಳಿಗೆ ಬಂದಿದ್ದನು. ಆದರೆ ಆ ಕಾಲದ ದೊಡ್ಡ ವ್ಯಕ್ತಿಗಳು, ಗಣ್ಯ ವ್ಯಕ್ತಿಗಳು ಅಥವಾ ಭಕ್ತರು ಎಂದು ಕರೆಸಿಕೊಳ್ಳಲ್ಪಡುತ್ತಿದ್ದಂಥ ಈ ಜನರು, ಫರಿಸಾಯರಾಗಲಿ, ಯಾಜಕರಾಗಲಿ, ಸದ್ದುಕಾಯರಾಗಲಿ, ಶಾಸ್ತ್ರಿಗಳಾಗಲಿ, ಧರ್ಮೋಪದೇಶಕರಾಗಲಿ, ಇನ್ನು ಕೂಡ ಶ್ರೀಮಂತರು, ಅಧಿಕಾರದಲ್ಲಿದ್ದಂಥವರು, ಇವರು ಯಾರು ಕೂಡ ಆತನ ನಂಬಲಿಲ್ಲ. ಯಾರು ನಂಬಿದರು? ಅಲ್ಲಿ ವಾಕ್ಯದಲ್ಲಿ ನೋಡ್ತೇವೆ, ಸುಂಕದವರು ಅಥವಾ ಭೃಷ್ಟರು. ನೋಡಿ, ಕೆಳಗಡೆ ಭೃಷ್ಟರು ಅನ್ನೋದಕ್ಕೆ ಪಾಠಾಂತರ ಅಥವಾ ಇನ್ನೊಂದು ಅರ್ಥ ಹೀಗೆ ಬರ್ತದೆ, ಸುಂಕ ವಸೂಲಿ ಮಾಡುವವರು. ಭೃಷ್ಟರು ಅಂದರೆ ಕಳಕೊಂಡವರು, ಸರಿಯಾದ ಮಾರ್ಗದಿಂದ ದೂರ ಹೋದವರು, ಕೆಡಿಸಿಕೊಂಡವರು, ಅಥವಾ ಆ ಮೂಲ ಸ್ಥಳದಿಂದ ತಪ್ಪಿಸಿಕೊಂಡವರು ಭೃಷ್ಟರು ಅಥವಾ ಸುಂಕದವರು. ಇನ್ನು ವೇಶ್ಯೆಯರು. ನೋಡಿ, ಸರ್ಕಾರಕ್ಕೆ ತೆರಿಗೆ ವಸೂಲಿ ಮಾಡುವುದು ತಪ್ಪು ಎಂಬುದಾಗಿ ದೇವರ ದೃಷ್ಟಿಯಲ್ಲಿ ಹೇಳಲಾಗುವುದಿಲ್ಲ. ಅದಕ್ಕೆ ಯೇಸುಸ್ವಾಮಿ ಹೇಳಿದ್ದಾರೆ, ಕೈಸರನಿಗೆ ಕೊಡತಕ್ಕದನ್ನು ಕೈಸರನಿಗೆ ಕೊಡಿರಿ, ದೇವರಿಗೆ ಕೊಡತಕ್ಕದನ್ನು ದೇವರಿಗೆ ಕೊಡಿರಿ ಎಂಬುದಾಗಿ ಯೇಸುಸ್ವಾಮಿಗೆ ಟೆಸ್ಟಿಂಗ್ ಮಾಡ್ತಾ ಇದ್ದಾರೆ. ಕೈಸರನಿಗೆ ತೆರಿಗೆ ಕೊಡುವುದು ಸರಿಯೋ ತಪ್ಪು? ಯೇಸುಸ್ವಾಮಿ ಹೇಳ್ತಾರೆ, ಒಂದು ನಾಣ್ಯವನ್ನು ತೆಗೆದುಕೊಂಡು ಬಂದು ನನಗೆ ತೋರಿಸಿ. ನಾಣ್ಯವನ್ನು ತಂದಾಗ ಆ ನಾಣ್ಯದ ಮೇಲೆ ಒಂದು ತಲೆಯ ಗುರುತು ಇತ್ತು ಅಥವಾ ಒಂದು ಅಚ್ಚು ಹಾಕಿದ್ರು. ಇದು ಯಾರ ಗುರುತು? ಆ ಜನ ಹೇಳ್ತಾರೆ, ಇದು ಕೈಸರನದು. ನಮಗೆ ಗೊತ್ತು, ಈ ಕಾಲದಲ್ಲಿ ಕೂಡ ನಾಣ್ಯಗಳ ಮೇಲೆ ಕೆಲವೊಮ್ಮೆ ಆ ದೇಶದ ರಾಷ್ಟ್ರಪಿತ ಅಥವಾ ಗಣ್ಯ ವ್ಯಕ್ತಿಗಳ ಒಂದು ಚಿತ್ರವನ್ನು ಮುದ್ರಣ ಮಾಡಿರ್ತಾರೆ. ಎಲ್ಲ ದೇಶಗಳಲ್ಲಿ ಇಲ್ಲದಿದ್ದರೂ ಕೂಡ ಅನೇಕ ದೇಶಗಳಲ್ಲಿ ಇದ್ದಾವೆ, ರಾಜರುಗಳ ಆಡಳಿತ ಇರುವಂಥ ದೇಶಗಳಲ್ಲಿ ಇದ್ದಾವೆ. ಈಗ ನಾಣ್ಯಗಳು ಬಳಕೆಯಲ್ಲಿರುವಂಥದ್ದು ಕಡಿಮೆ, ಆದರೆ ಇರುವಂಥ ನಾಣ್ಯಗಳ ಮೇಲೆ ಕೆಲವೊಂದು ಕಡೆಗಳಲ್ಲಿ ಇದ್ದಾವೆ. ಆದರೆ ಹಳೆಯ ಕಾಲದಲ್ಲಿ ಬಹುತೇಕ ದೇಶಗಳಲ್ಲಿ ಆಗ ಆಳ್ತಾ ಇದ್ದಂಥ ರಾಜನ ಒಂದು ಚಿತ್ರವನ್ನು ಮುದ್ರಣ ಮಾಡ್ತಾಯಿದ್ರು. ಸೀಸರ್ಗಳಾಗಿರಲಿ ಅಥವಾ ಬೇರೆ ದೇಶಗಳ ರಾಜರುಗಳಾಗಿರಲಿ, ಅವರ ಒಂದು ಚಿತ್ರವನ್ನು ಮುದ್ರಣ ಮಾಡ್ತಾಯಿದ್ರು. ಯೇಸುಸ್ವಾಮಿ ಕೇಳ್ತಾರೆ, ಈ ಚಿತ್ರ ಯಾರ್ದು? ಇದು ಸೀಸರನದು. ಹಾಗಾದರೆ ಸೀಸರ್ನಿಗೆ ಸಂಬಂಧಪಟ್ಟದನ್ನು ಸೀಸರ್ನಿಗೆ ಕೊಡಿರಿ, ದೇವರಿಗೆ ಸಂಬಂಧಪಟ್ಟದನ್ನು ದೇವರಿಗೆ ಕೊಡಿರಿ. ಅಂದರೆ ಸರ್ಕಾರಕ್ಕೆ ಏನು ಕಂದಾಯವಾಗಲಿ, ತೆರಿಗೆಯಾಗಲಿ ಅಥವಾ ಟ್ಯಾಕ್ಸ್ ಆಗಲಿ ಕಟ್ಟಬೇಕು, ಅದನ್ನು ಕಟ್ಟಿರಿ ಎಂಬುದಾಗಿ ಯೇಸುಸ್ವಾಮಿ ಹೇಳ್ತಿದ್ದಾರೆ. ಕಟ್ಟದೇ ಇರಬೇಡಿ. ಹಾಗೆ ದೇವರಿಗೆ ಸಂಬಂಧಪಟ್ಟದನ್ನು ದೇವರಿಗೆ ಕೊಡ್ರಿ. ಅಂದರೆ ನಿಮ್ಮ ಮೇಲೆ ಇರುವಂಥ ಮುದ್ರೆ ನೀವು ದೇವರ ಸ್ವರೂಪದಲ್ಲಿ ನೋಡಿ. ಆ ನಾಣ್ಯ ಸೀಸರ್ನ ಸ್ವರೂಪ ಆ ನಾಣ್ಯ ಮೇಲೆ ಇತ್ತು. ಹಾಗೆ ನಿಮ್ಮ ಮೇಲೆ ದೇವರ ಸ್ವರೂಪ ಉಂಟು, ನಿಮ್ಮನ್ನು ದೇವರಿಗೆ ಕೊಡಿರಿ. ಇನ್ನು ಮತ್ತೊಮ್ಮೆ ದೇವಾಲಯಕ್ಕೆ ವಂತಿಗೆಯನ್ನು, ತೆರಿಗೆಯನ್ನು ಕಟ್ಟುವಂಥ ಒಂದು ಸಂದರ್ಭ ಬಂತು. ಆಗ ಯೇಸುಸ್ವಾಮಿ ಪೇತ್ರನನ್ನು ಕರೆದು ಹೇಳ್ತಾರೆ, ಲೋಕದ ರಾಜರುಗಳು ಯಾರಿಂದ ತೆರಿಗೆಯನ್ನು ವಸೂಲಿ ಮಾಡ್ತಾರೆ? ಜನರಿಂದಲೋ ಮಕ್ಕಳಿಂದಲೋ ಎಂಬುದು. ಈ ಕಾಲದಲ್ಲಿ ರಾಷ್ಟ್ರಪತಿಯಾಗಿದ್ದರು, ಪ್ರಧಾನಮಂತ್ರಿಯಾಗಿದ್ದರು, ಎಲ್ಲರೂ ಕೂಡ ತೆರಿಗೆ ಕಟ್ಟಬೇಕು. ಆದರೆ ರಾಜರ ಕಾಲದಲ್ಲಿ ರಾಜರಿಗೆ ಇನ್ಕಮ್ ಟ್ಯಾಕ್ಸ್ ಅಂತ ಏನೂ ಇರ್ತಿರಲಿಲ್ಲ. ಎರಡನೇದಾಗಿ ರಾಜನ ಮಕ್ಕಳ ಕಡೆಯಿಂದಲೂ ಕೂಡ ಅವರು ತೆರಿಗೆ ವ್ಯಾಪ್ತಿಗೆ ಬರ್ತಿರಲಿಲ್ಲ. ಅವರಿಗೆ ಅವರು ವಸೂಲಿ ಮಾಡಿಕೊಳ್ತಿದ್ರು ಅಥವಾ ಪಡ್ಕೊಳ್ತಿದ್ರು ಹೊರತು ಕೊಡ್ತಾ ಇರಲಿಲ್ಲ. ಅವ್ರು ಕೊಟ್ಟರು ಕೂಡ ಬೇರೆ ರೀತಿಯಲ್ಲಿ ದೇಶದಲ್ಲಿ ಏನೋ ಕಟ್ಟಡಗಳನ್ನು, ರಸ್ತೆಗಳನ್ನು, ಏನೇನೋ ಮಾಡುವಂಥದ್ದನ್ನು ಮಾಡ್ತಿದ್ರು ಹೊರತು ಯುದ್ಧ ಮಾಡ್ತಾಯಿದ್ರು. ಯುದ್ಧದ ಖರ್ಚು ವೆಚ್ಚಗಳು ಮತ್ತು ಸಂಬಳ ಕೊಡುವಂಥದ್ದು ಹೀಗೆಲ್ಲ ಮಾಡ್ತಾಯಿದ್ರು ಅಷ್ಟೆ. ಯೇಸುಸ್ವಾಮಿ ಕೇಳ್ತಾರೆ, ರಾಜರುಗಳ ಮಕ್ಕಳು ತೆರಿಗೆ ಕಟ್ಟುವುದಿಲ್ಲವಲ್ಲ, ಆದರೆ ನಮ್ಮ ಬಗ್ಗೆ ಅವರಿಗೆ ಯಾವುದೇ ಒಂದು ತೊಡಕು ಉಂಟಾಗದೇ ಇರುವುದಕ್ಕಾಗಿ ನೀನು ಹೋಗಿ ಗಾಳ ಹಾಕಿ ಮೊದಲು ಸಿಕ್ಕುವಂಥ ಮೀನಿನ ಬಾಯಿ ತೆರೆದು ನೋಡು, ಅದರಲ್ಲಿ ನಮ್ಮಿಬ್ಬರದು ಕಟ್ಟಲಿಕ್ಕೆ ಬೇಕಾದಂಥ ನಾಣ್ಯ ಸಿಗ್ತದೆ ಎಂಬುದಾಗಿ. ನೋಡಿ, ಅಲ್ಲೆಲ್ಲ ಯೇಸುಸ್ವಾಮಿ ಹೇಳ್ತಿದ್ದಾರೆ, ತೆರಿಗೆ ಕಟ್ಟ್ರಿ. ಆದರೆ ಇವರು ಏನು ಮಾಡ್ತಾಯಿದ್ರು? ಇವರು ನೇಮಿಸಿದ ತೆರಿಗೆಗಿಂತ ಹೆಚ್ಚಿನ ತೆರಿಗೆಯನ್ನು ವಸೂಲಿ ಮಾಡ್ತಿದ್ರು. ಅದು ತಪ್ಪಾಗಿತ್ತು. ಸ್ನಾನಿಕ ಯೋಹಾನ ಹೇಳ್ತಾನೆ, ನೀವು ಹೆಚ್ಚಿಗೆ ತೆರಿಗೆಯನ್ನು ವಸೂಲಿ ಮಾಡಬೇಡಿ. ನೋಡಿ, ಸ್ನಾನಿಕ ಯೋಹಾನ
ಧರ್ಮ ಮಾರ್ಗವನ್ನು ಬೋಧಿಸುವಾಗ ಸುಂಕದವರು ಆತನ ಬಳಿಗೆ ಬಂದರು, ಆತನನ್ನು ನಂಬಿದರು. ಭಾಳಷ್ಟು ಜನ, ಎಲ್ಲರೂ ನಂಬದಿದ್ರು, ಭಾಳಷ್ಟು ಜನ ನಂಬಿದರು. ಎರಡನೇದಾಗಿ ವೇಶ್ಯೆಯರು. ದೇವರ ವಾಕ್ಯ ಹೇಳುತ್ತದೆ, ವ್ಯಭಿಚಾರ ಮಾಡಬಾರ್ದು, ವೇಶ್ಯಾವೃತ್ತಿ ಮಾಡಬಾರ್ದು. ಅದು ದೇವರ ದೃಷ್ಟಿಯಲ್ಲಿ ತಪ್ಪು ಕಾರ್ಯ. ಹಾಗೆ ಮನುಷ್ಯರ ದೃಷ್ಟಿಯಲ್ಲಿ ಕೂಡ ಅದು ತಪ್ಪು ಕಾರ್ಯವೇ ನೋಡಿ. ಹಾಗಾಗಿ ಸುಂಕದವರನ್ನ, ಈ ವೇಶ್ಯರನ್ನೆಲ್ಲ ಇವರು ನರಕಕ್ಕೆ ಹೋಗ್ತಾರೆ ಎಂಬುದಾಗಿ ಅವರ ಮೇಲೆ ಒಂದು ಮುದ್ರೆಯನ್ನು ಒತ್ತಲಾಗಿತ್ತು. ಸ್ನಾನಿಕ ಯೋಹಾನನ ಸಂದೇಶಗಳನ್ನು ಕೇಳಿ ಅವರಲ್ಲಿ ಬದಲಾವಣೆ ಉಂಟಾಯಿತು. ಬಹಳ ಜನರಲ್ಲಿ ಅವರು ನಿರ್ಧಾರ ಮಾಡ್ತಾರೆ, ಹೇಗಾದರೂ ನಾವು ದೇವರ ರಾಜ್ಯದೊಳಗೆ ಪ್ರವೇಶ ಮಾಡಬೇಕು, ದೇವರ ರಾಜ್ಯದ ಒಳಗಡೆ ಪ್ರವೇಶ ಮಾಡಬೇಕು, ಅವರು ನಿರ್ಧಾರ ಮಾಡ್ತಾರೆ. ಇನ್ನು ಲೂಕನ ಸುವಾರ್ತೆಯಲ್ಲಿ ನೋಡುವಂಥ ಸಮಯದಲ್ಲಿ 7ನೇ ಅಧ್ಯಾಯ ಅದರ 29-30ನೇ ವಾಕ್ಯಗಳಲ್ಲಿ ನಾವು ನೋಡ್ತೇವೆ, ಇದಲ್ಲದೆ ಜನರೆಲ್ಲರೂ ಸುಂಕದವರು ಯೋಹಾನನ ಉಪದೇಶವನ್ನು ಕೇಳಿದಾಗ ಅವನಿಂದ ದೀಕ್ಷಾಸ್ನಾನ ಮಾಡಿಸಿಕೊಂಡದರಲ್ಲಿ ದೇವರು ನೀತಿವಂತನೆಂದು ಒಪ್ಪಿಕೊಂಡರು. ಆದರೆ ಫರಿಸಾಯರು ಧರ್ಮೋಪದೇಶಕರು ಅವನಿಂದ ದೀಕ್ಷಾಸ್ನಾನ ಮಾಡಿಸಿಕೊಳ್ಳದೆ ಹೋದದರಲ್ಲಿ ತಮ್ಮ ವಿಷಯವಾಗಿ ದೇವರ ಸಂಕಲ್ಪವನ್ನು ನಿರಾಕರಿಸಿದರು. ನೋಡಿ, ಅಲ್ಲಿ ಧರ್ಮ ಮಾರ್ಗವನ್ನು ಬೋಧಿಸ್ತಾ ಬಂದಾಗ ಜನ ನಂಬಲಿಲ್ಲ. ಅಂದರೆ ಗಣ್ಯ ವ್ಯಕ್ತಿಗಳು, ಭಕ್ತರು ಎಂಬುದಾಗಿ ಇದ್ದಂಥ, ಶ್ರೀಮಂತರಾಗಿದ್ದಂಥ, ದೇವರ ವಾಕ್ಯ ಬಲ್ಲವರು ಎಂಬುದಾಗಿ ಇದ್ದಂಥವರು ಮಾನಸಾಂತರ ಹೊಂದಲಿಲ್ಲ, ಆತನನ್ನು ನಂಬಲೂ ಇಲ್ಲ. ಆದರೆ ಪಾಪಿಗಳು ಎಂಬುದಾಗಿ ಮುದ್ರೆ ಒತ್ತಿಸಿಕೊಂಡಿದ್ದಂಥ ಈ ಭ್ರಷ್ಟರು, ಸುಂಕದವರು ಅಥವಾ ವೇಶ್ಯರಾಗಿ ಗುರುತಿಸಲ್ಪಟ್ಟಂಥವರು ನಂಬಿದರು. ಅವರು ಆತನನ್ನು ನಂಬಿದರು, ದೇವರ ಮಾತಿಗೆ ತಮ್ಮನ್ನು ತಗ್ಗಿಸಿಕೊಂಡು ವಿಧೇಯರಾಗ್ತಾ ಇದ್ದಾರೆ. ಮತ್ತು ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಇದೇ ಸ್ನಾನಿಕ ಯೋಹಾನನ ಉಪದೇಶವನ್ನು ಕೇಳಿ ಇವರೆಲ್ಲ ಸುಂಕದವರು, ಅನೇಕ ಜನರು ದೀಕ್ಷಾಸ್ನಾನ ಮಾಡಿಸಿಕೊಂಡು ದೇವರು ನೀತಿವಂತನೆಂದು ಒಪ್ಪಿಕೊಂಡು ದೀಕ್ಷಾಸ್ನಾನ ಮಾಡಿಸಿಕೊಂಡರು. ಆದರೆ ಫರಿಸಾಯರು, ಧರ್ಮೋಪದೇಶಕರು ದೇವರ ಸಂಕಲ್ಪ, ತಮ್ಮ ಕುರಿತಾಗಿದ್ದಂಥ ದೇವರ ಸಂಕಲ್ಪವನ್ನು ನಿರಾಕರಣೆ ಮಾಡಿದರು ಎಂಬುದಾಗಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ದೇವ್ರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಹಾಗಾದರೆ ನೋಡಿ, ಅಯೋಗ್ಯರಾಗಿದ್ದಂಥವರು ಅಥವಾ ಅಯೋಗ್ಯರಾಗಿ ಕಂಡು ಬಂದಿದ್ದಂಥವರು, ದೇವರ ವಾಕ್ಯದ ಪ್ರಕಾರ ಮತ್ತು ಮನುಷ್ಯರ ದೃಷ್ಟಿಯಲ್ಲಿ ಅಯೋಗ್ಯರಾಗಿದ್ದಂಥವರು ಮಾಡಿಕೊಂಡ ದೇವರ ವಾಕ್ಯವನ್ನು ಕೇಳಿ ಮಾಡಿಕೊಂಡ ದೃಢ ನಿರ್ಧಾರ, ಅದು ಪರಲೋಕವನ್ನು ಅವರಿಗೆ ಸಿಗುವ ಹಾಗೆ ಮಾಡ್ತಾ ಇದೆ. ಅದೇ ಸ್ವಾಮಿ ಹೇಳ್ತಿದ್ದಾರೆ, ಸ್ನಾನಿಕ ಯೋಹಾನನ ಕಾಲದಿಂದ ಈ ಕಾಲದವರೆಗೆ ಪರಲೋಕ ರಾಜ್ಯ ಏನಾಗಿದೆ? ಬಲಾತ್ಕಾರಕ್ಕೆ ಗುರಿಯಾಗಿದೆ. ಅಂದರೆ ಬಲ ಪ್ರಯೋಗ ಮಾಡಿ, ಎಟ್ ಎನಿ ಕಾಸ್ಟ್, ಎಷ್ಟೇ ಬೆಲೆ ತೆತ್ತಾದರೂ, ಎಷ್ಟೇ ಕಷ್ಟಪಟ್ಟಾದರೂ ನಾನು ಅಯೋಗ್ಯನಾಗಿದ್ದೇನೆ, ಆದರೆ ನನಗೆ ದೇವರ ರಾಜ್ಯಕ್ಕೆ ಹೋಗಬೇಕು, ಆ ಸಂದೇಶವನ್ನು ಕೇಳ್ತೇನೆ, ಸಂದೇಶಕ್ಕೆ ದೇವರ ವಾಕ್ಯಕ್ಕೆ ವಿಧೇಯನಾಗ್ತೇನೆ, ಏನಾದರೂ ಕಳ್ಕೊಳ್ಳಿಕ್ಕೆ ರೆಡಿ ಇದ್ದೇನೆ. ನೋಡಿ, ಸುಂಕದವನಿಗೆ ಅವನ ಲಾಭ ಅಥವಾ ವೇಶ್ಯಾವಾಟಿಕೆ ಮಾಡ್ತಿದ್ದಂಥ ವ್ಯಕ್ತಿಗೆ ಅದರಿಂದ ಅನೇಕರು ಆ ಕಾಲದಲ್ಲಿ ಜೀವನ ಮಾಡ್ತಾಯಿದ್ರು. ಹೋಗಲಿ, ಏನು ವರಮಾನ ಇಲ್ಲದಿರಲಿ, ನಾನು ಮಾತ್ರ ಇನ್ನು ಮುಂದೆ ತಪ್ಪು ಕೆಲಸ ಮಾಡುವುದಿಲ್ಲ, ಯಾರು ಹೇಗೆ ಬೇಕಾದರೆ ಹೇಳಲಿ, ಯಾವ ರೀತಿಯಲ್ಲಿ ನನಗೆ ಕಷ್ಟ ಬರಲಿ, ನಾನು ದೇವರನ್ನ ಹಿಂಬಾಲಿಸ್ತೇನೆ. ನೋಡಿ, ನಿರ್ಧಾರ ಮಾಡ್ತಾ ಇದ್ದಾರೆ. ಆ ನಿರ್ಧಾರವನ್ನೇ ಬಲಾತ್ಕಾರ ಎಂಬುದಾಗಿ ದೇವರ ವಾಕ್ಯದಲ್ಲಿ ಹೇಳುವಂಥದ್ದನ್ನು ನಾವು ನೋಡಲಿಕ್ಕೆ ಸಾಧ್ಯವಾಗ್ತಾ ಇದೆ. ನಮ್ಮ ನಿರ್ಧಾರ, ನಾವು ಕರ್ತನಿಗೋಸ್ಕರ ಮಾಡಿಕೊಳ್ಳುವ ನಿರ್ಧಾರ, ನಾನು ಹೇಗಾದರೂ ಕೂಡ ದೇವರ ರಾಜ್ಯಕ್ಕೆ ಸೇರಬೇಕು, ಯೇಸು ಕ್ರಿಸ್ತನ ಮರಳಿ ಬರೋಣದಲ್ಲಿ ಎತ್ತಲ್ಪಡಬೇಕು. ನೋಡಿ, ಯೇಸು ಸ್ವಾಮಿ ಹೇಳಿದ್ದಾರೆ, ನೇಗಿಲಿಗೆ ಕೈ ಹಚ್ಚಿ ತಿರುಗಿ ನೋಡುವವನು ದೇವರಾಜ್ಯಕ್ಕೆ ಯೋಗ್ಯನಲ್ಲ.
ಈಗ ಎಷ್ಟೇ ಕೊಳೆಯಾಗಲಿ, ಚಳಿಯಾಗಲಿ, ಈಗ ನಾನು ಈ ಗದ್ದೆಯನ್ನು, ಈ ಹೊಲವನ್ನು ಹೂಡಿದ ನಂತರವೇ ನಾನು ಮರಳುತ್ತೇನೆ. ಈ ಒಂದು ನಿರ್ಧಾರ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಹಾಗಾದರೆ ಈ ಒಂದು ಗಟ್ಟಿಯಾದ ನಿರ್ಧಾರ, ಅಚಲವಾದ ನಿರ್ಧಾರ, ದೃಢ ನಿರ್ಧಾರ ಅಥವಾ ಸ್ಥಿರ ನಿರ್ಧಾರ, ಇದನ್ನು ಬಲಾತ್ಕಾರ ಎಂಬುದಾಗಿ ಕರೆದಿರುವಂಥದ್ದನ್ನು ನಮಗೆ ನೋಡುವುದಕ್ಕೆ, ಸತ್ಯವೇದದಲ್ಲಿ ನೋಡುವುದಕ್ಕೆ ನಮಗೆ ಸಾಧ್ಯವಾಗ್ತದೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಹೀಗೆ ಈ ಬಲ ಪ್ರಯೋಗ ಇದರ ಕುರಿತಾಗಿ ಕೆಲವೊಂದು ವಾಕ್ಯಗಳನ್ನು ಸತ್ಯವೇದದಿಂದ ನಮಗೆ ನೋಡಿಕೊಳ್ಳುವಂಥ ಸಮಯದಲ್ಲಿ ಇದನ್ನು ಇನ್ನಷ್ಟು ಚಂದವಾಗಿ ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ದೇವರ ಆಶೀರ್ವಾದಗಳು ಪಡೆದುಕೊಳ್ಬೇಕಾದ್ರೆ ನಾವು ಕೆಲವೊಂದು ರೀತಿಯಲ್ಲಿ ಬಲ ಪ್ರಯೋಗವನ್ನು ಮಾಡಬೇಕಾಗ್ತದೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಲೂಕನ ಸುವಾರ್ತೆ 8ನೇ ಅಧ್ಯಾಯ 7 ಮತ್ತು 8ನೇ ವಾಕ್ಯಗಳು. ಮತ್ತೆ ಕೆಲವು ಬೀಜ ಮುಳ್ಳು ಗಿಡಗಳ ನಡುವೆ ಬಿದ್ದವು, ಅವುಗಳ ಸಂಗಡ ಮುಳ್ಳು ಗಿಡಗಳು ಬೆಳೆದು ಅವುಗಳನ್ನು ಅಡಗಿಸಿಬಿಟ್ಟವು. ಇನ್ನು ಕೆಲವು ಬೀಜ ಒಳ್ಳೆಯ ನೆಲದಲ್ಲಿ ಬಿದ್ದು ಮೊಳೆತು 100ರಷ್ಟು ಫಲವನ್ನು ಕೊಟ್ಟವು. ಈ ಮಾತುಗಳನ್ನು ಹೇಳಿ ಆತನು, ಕೇಳುವುದಕ್ಕೆ ಕಿವಿಯುಳ್ಳವನು ಕೇಳಲಿ ಎಂದು ಕೂಗಿದನು. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಬಿತ್ತಲ್ಪಟ್ಟ ಬೀಜಗಳಲ್ಲಿ ಕೆಲವೊಂದು ದಾರಿಯ ಮಗ್ಗುಲಲ್ಲಿ ಬಿತ್ತು, ಕೆಲವೊಂದು ಬಂಡೆಯ ನೆಲದಲ್ಲಿ ಬಿತ್ತು, ಕೆಲವೊಂದು ಮುಳ್ಳು ಗಿಡಗಳ ಮಧ್ಯದಲ್ಲಿ ಬಿತ್ತು, ಕೆಲವೊಂದು ಒಳ್ಳೆಯ ನೆಲದಲ್ಲಿ ಬಿತ್ತು. ಆದರೆ ಈ ಮುಳ್ಳು ಗಿಡಗಳ ಮಧ್ಯದಲ್ಲಿ ಬಿದ್ದಂಥ ಬೀಜ ಏನಾಗ್ತಾ ಇದೆ, ಅದು ಮೊಳಕೆ ಹೊಡೆದು ಬಂದರೂ ಕೂಡ ಒಂದು ದೊಡ್ಡ ಸೆಣಸಾಟ, ಕಾದಾಟವನ್ನು, ಹೋರಾಟವನ್ನು ಅದಕ್ಕೆ ಮಾಡಬೇಕಾಗಿತ್ತು. ಆದರೆ ಅಲ್ಲಿ ಏನಾಗ್ತಾ ಇದೆ, ಮುಳ್ಳು ಗಿಡಗಳು ಅದನ್ನು ಅಡಗಿಸಿ ಬಿಟ್ಟವು. ನೋಡಿ, ಬೆಳವಣಿಗೆಗೆ ಒಂದು ಹೋರಾಟ ಉಂಟು, ಒಂದು ಬಲ ಪ್ರಯೋಗ ಮಾಡಬೇಕಾಗ್ತದೆ. ಈ ಮುಳ್ಳು ಗಿಡಗಳಲ್ಲಿ ಬಿದ್ದಂಥ ಈ ಬೀಜಗಳು ಹೋರಾಟದಲ್ಲಿ ಸೋತು ಹೋಯಿತು ಅಂತ ನೋಡ್ತೇವೆ. ಅದರ ಬಗ್ಗೆ ಬೇರೆ ಭಾಗಗಳಲ್ಲಿ ಅದರ ಅರ್ಥವನ್ನು ಕೊಟ್ಟಿರುವಂಥದ್ದನ್ನು, ಯೇಸುಸ್ವಾಮಿ ಅರ್ಥವನ್ನು ಹೇಳಿರುವಂಥದ್ದನ್ನು ನಮಗೆ ನೋಡುವುದಕ್ಕೆ ಸಾಧ್ಯವಾಗ್ತದೆ. 14ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ, ಈ ಜೀವಮಾನದಲ್ಲಿ ಆಗುವ ಚಿಂತೆ ಐಶ್ವರ್ಯ ಭೋಗಗಳಿಂದ ಅಡಗಿಸಲ್ಪಟ್ಟು, ಅಥವಾ ಚಿಂತೆಗಳು, ಜೀವನದ ಕುರಿತಾಗಿರುವ ಚಿಂತೆಗಳು, ಐಶ್ವರ್ಯ ಭೋಗ ಅಥವಾ ಪ್ರಪಂಚದ ಚಿಂತೆಗಳು ಏನು ಮಾಡ್ತವೆ, ಮುಳ್ಳು ಗಿಡಗಳ ಹಾಗೆ ಅಡಗಿಸಿ ಬಿಡ್ತವೆ. ಇವುಗಳೊಂದಿಗೆ ಒಂದು ಹೋರಾಟವನ್ನು ನಾವು ಮಾಡಬೇಕಾಗ್ತದೆ. ನೋಡಿ, ಈ ಹೋರಾಟದಲ್ಲಿ ಒಳ್ಳೆಯ ನೆಲದಲ್ಲಿ ಬಿದ್ದಂಥ ಬೀಜಗಳೇನಾಯಿತು, 30, 60, 100 ಅಥವಾ 60, 100, 60, 30 ಈ ರೀತಿಯಾಗಿ ಫಲವನ್ನು ಕೊಟ್ಟವು ಎಂಬುದಾಗಿ ನೋಡಿ. ಆದರೆ ಫಲ ಕೊಡಬೇಕಾದ್ರೆ ಅದಕ್ಕೆ ಏನು ಮಾಡಬೇಕಾಗಿತ್ತು ಅಂತೇಳಿದರೆ, ಅದು ಮುಳ್ಳು ಗಿಡಗಳ ಸಂಗಡ ಹೋರಾಟ ಮಾಡಬೇಕಾಗಿತ್ತು, ಕಳೆಗಳ ಸಂಗಡ ಹೋರಾಟ ಮಾಡಬೇಕಾಗಿತ್ತು. ಅನೇಕ ಹೋರಾಟಗಳನ್ನು ಮಾಡಿ ಅದು ಏನು ಮಾಡ್ತಾ ಇದೆ, ಫಲವನ್ನು ಕೊಡ್ತಾ ಇದೆ ಎಂಬುದಾಗಿ. ಹಾಗಾದರೆ ಫಲ ಕೊಡಬೇಕಾದ್ರೆ, ದೇವರ ರಾಜ್ಯಕ್ಕಾಗಿ ನಾವು ಫಲ ಕೊಡಬೇಕಾದ್ರೆ, ದೇವರ ರಾಜ್ಯಕ್ಕೆ ಸೇರಬೇಕಾದ್ರೆ ನಾವು ಒಂದು ಹೋರಾಟವನ್ನು ಮಾಡುವಂಥವರು ಆಗಿರಬೇಕೆಂಬುದಾಗಿ ದೇವರ ವಾಕ್ಯದಲ್ಲಿ ನಮಗೆ ಕಂಡುಕೊಳ್ಳುವುದಕ್ಕೆ ಸಾಧ್ಯವಾಗ್ತಾ ಇದೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ನಾವು ಇನ್ನೊಂದು ವಾಕ್ಯವನ್ನು ಓದುವಂಥ ಸಮಯದಲ್ಲಿ ನೋಡಿ, ಮತ್ತಾಯನ ಸುವಾರ್ತೆ 8ನೇ ಅಧ್ಯಾಯದಲ್ಲಿ ಅದರ 5ರಿಂದ ಇರುವಂಥ ವಾಕ್ಯದಲ್ಲಿ ನಾವು ನೋಡ್ತೇವೆ, ಒಬ್ಬ ಶತಾಧಿಪತಿ ಬಂದು ಯೇಸು ಸ್ವಾಮಿಯನ್ನು ತನ್ನ ನಂಬಿಕೆಯ ಮಾತುಗಳಿಂದ ಬಲವಂತ ಮಾಡ್ತಾ ಇದ್ದಾರೆ. ಸ್ವಾಮಿ ಆಯಿತು ಬರ್ತೇನೆ ಅಂತ ಹೇಳ್ತೇನೆ. ಸ್ವಾಮಿ ನೀನು ಒಂದು ಮಾತು ಹೇಳಿದರೆ ಸಾಕು, ನನ್ನ ಮನೆಗೆ ಬರ್ತಕ್ಕಷ್ಟು ಯೋಗ್ಯತೆ ನನಗಿಲ್ಲ, ಒಂದು ಮಾತು ಹೇಳಿದರೆ ಸಾಕು. ನನ್ನ ಕೆಳಗಡೆ ಕೂಡ ಜನ ಇದ್ದಾರೆ, ಅವ್ರಿಗೆ ಹೋಗು ಅಂದರೆ ಹೋಗ್ತಾರೆ, ಬಾ ಅಂತ ಹೇಳಿದರೆ ಬರ್ತಾರೆ. ಹಾಗೆ ನೀನು ಒಂದು ಮಾತು ಹೇಳಿದರೆ ಸಾಕು. ನೋಡಿ, ಮಾತಿನಿಂದ ಆತ ಬಲವಂತ, ಪ್ರಾರ್ಥನೆಯ ಮೂಲಕ ಬಲವಂತ ಮಾಡ್ತಾ ಇದ್ದಾನೆ, ನಂಬಿಕೆಯಿಂದ ಬಲವಂತ ಮಾಡ್ತಾ ಇದ್ದಾನೆ. ಇನ್ನು ನಮಗೆ ಮತ್ತೊಬ್ಬ ಸ್ತ್ರೀಯ ಬಗ್ಗೆ ನೋಡಲಿಕ್ಕೆ ಸಾಧ್ಯವಾಗ್ತದೆ. ಅವಳು ರಕ್ತಸ್ರಾವ ರೋಗಿ. ಅವಳು ಹೇಗೆ ಬಲವಂತ ಮಾಡ್ತಾ ಇದ್ದಾಳೆ, ಆ ಗುಂಪಿನ ಮಧ್ಯದಲ್ಲಿ ಕಷ್ಟಪಟ್ಟು ಅವಳು ಏನು ಮಾಡ್ತಿದ್ದಾಳೆ, ಹೇಗಾದರೂ ಆತನ ವಸ್ತ್ರದ ಗೊಂಡೆಯನ್ನು ಮುಟ್ಟಿದರೆ ಸಾಕು. ಅವಳಿಗೆ ಬಲ ಕಡಿಮೆ, ಆದರೆ ಕೂಡ ಇದ್ದ ಬಲವನ್ನು ಪೂರ್ಣವಾಗಿ ಪ್ರಯೋಗಿಸಿ ಬಲವಂತ ಮಾಡಿ ಅವಳು ಆಶೀರ್ವಾದವನ್ನು ಪಡೆದುಕೊಳ್ತಾ ಇದ್ದಾಳೆ. ಬಲ ಪ್ರಯೋಗ ಮಾಡಬೇಕಾಗ್ತದೆ.
ಬಲ ಪ್ರಯೋಗ ಮಾಡದೆ ಆಶೀರ್ವಾದ ಪಡೆದುಕೊಳ್ಳಿಕ್ಕೆ, ದೇವರ ರಾಜ್ಯದ ಆಶೀರ್ವಾದ ಪಡೆದುಕೊಳ್ಳಿಕ್ಕೆ ನಮಗೆ ಸಾಧ್ಯವಾಗುವುದಿಲ್ಲ. ಶತಾಧಿಪತಿ ಬಲ ಪ್ರಯೋಗ ಮಾಡಲಿಕ್ಕೆ ಸಿದ್ಧನಾಗ್ತಾ ಇದ್ದಾನೆ. ನೋಡಿ, ಇನ್ನು ಸುರಫೋನಿಕ್ಯ ಸ್ತ್ರೀ ಅವಳ ಮಗಳ ಆ ಒಂದು ದವ್ವದ ಕಾಟ ತಪ್ಪುವುದಕ್ಕೆ ಅವಳು ಬಲ ಪ್ರಯೋಗ ಮಾಡ್ತಾ ಇದ್ದಾಳೆ. ಬಲ ಪ್ರಯೋಗ ಮಾಡದೆ, ನೋಡಿ, ಸ್ವಾಮಿ ಇಲ್ಲ ಆಗುವುದಿಲ್ಲ, ಮಕ್ಕಳಿಗೆ ಕೊಡಬೇಕು. ಅವಳು ಹೇಳ್ತಿದ್ದಾಳೆ, ಮೇಜಿನಿಂದ ಬೀಳುವಂಥದ್ದನ್ನು, ಮಕ್ಕಳ ಕೈಯಿಂದ ಬೀಳುವಂಥದ್ದನ್ನು ನಾಯಿ ಮರಿಗಳು ತಿಂತವಲ್ಲ. ಬಲ ಪ್ರಯೋಗ ಮಾಡ್ತಾ ಇದ್ದಾಳೆ. ಅವಳು ಕೂಗ್ತಾ ಬರ್ತಾ ಇದ್ದಾಳೆ, ಬಲ ಪ್ರಯೋಗ ಮಾಡ್ತಾ ಇದ್ದಾಳೆ. ಕೂಗ್ತಾ ಬಂದು ಅವಳು ಪಡೆದುಕೊಳ್ತಾ ಇದ್ದಾಳೆ. ಬಾರ್ತಿಮಾಯಿಯ ಬಗ್ಗೆ ನಾವು ನೋಡ್ತೇವೆ. ಬಾರ್ತಿಮಾಯಿ ಅವನನ್ನು ಜನ ಗದರಿಸ್ತಾ ಇದ್ದಾರೆ, ಸುಮ್ಮನಿರು, ಕೂಗಬೇಡ. ಅವನು ಬಲವಾಗಿ ಕೂಗ್ತಾ ಇದ್ದಾನೆ. ನೋಡಿ, ಅವನು ಬಲ ಪ್ರಯೋಗ ಮಾಡ್ತಾ ಇದ್ದಾನೆ. ನಂಬಿಕೆಯಿಂದ, ಪ್ರಾರ್ಥನೆಯಿಂದ ಕೂಗಿ ಅವನು ಬಲ ಪ್ರಯೋಗ ಮಾಡಿ ದೇವರ ರಾಜ್ಯದ ಆಶೀರ್ವಾದಗಳನ್ನು ಪಡೆದುಕೊಳ್ತಾ ಇದ್ದಾನೆ ಎಂಬುದಾಗಿ ನಮಗೆ ಕಂಡುಕೊಳ್ಳುವುದಕ್ಕೆ ಸಾಧ್ಯವಾಗ್ತದೆ. ಮತ್ತಾಯನ ಸುವಾರ್ತೆ ಅದರ 14ನೇ ಅಧ್ಯಾಯ 24ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ, ಇಷ್ಟರಲ್ಲಿ ದೋಣಿಯು ಭೂಮಿಗೆ ಬಹು ದೂರ ಹೋಗಿತ್ತು ಮತ್ತು ಎದುರುಗಾಳಿ ಬೀಸುತ್ತಿದ್ದುದರಿಂದ ತೆರೆಗಳ ಬಡಿತಕ್ಕೆ ಸಿಕ್ಕಿ ಒದ್ದಾಡುತ್ತಿತ್ತು. ನೋಡಿ, ಸ್ವಾಮಿ ಆಚೆಗೆ ಹೋಗಲಿಕ್ಕೆ ಹೇಳಿದ್ದಾರೆ. ಆಚೆ ದಡಕ್ಕೆ ಹೋಗಿ. ಆದರೆ ಆಚೆ ದಡಕ್ಕೆ ಹೋಗಬೇಕಾದ್ರೆ ಒಂದು ಬಲವಾದ ಗಾಳಿ ಇವರಿಗೆ ಅಡ್ಡಿಪಡಿಸ್ತಾ ಉಂಟು. ಇವರಿಗೆ ವಿರುದ್ಧವಾಗಿ ಎದುರು ಗಾಳಿ ಬೀಸ್ತಾ ಉಂಟು. ಆ ಎದುರು ಗಾಳಿಯ ಸಂಗಡ ಅಲೆಗಳಿದ್ದಾವೆ. ಈ ಅಲೆಗಳು, ಎದುರು ಗಾಳಿ ಇವರಿಗೆ ಆಚೆ ದಡಕ್ಕೆ ದೋಣಿಯನ್ನು ಸಾಗಿಸಲಿಕ್ಕೆ ಅಡ್ಡಿಪಡಿಸ್ತಾ ಇದೆ. ಆದರೆ ಇವರು ಹುಟ್ಟು ಹಾಕಿ ಅದರೊಂದಿಗೆ ಒಂದು ಹೋರಾಟ ನಡೆಸಬೇಕಾಗಿದೆ. ನೋಡಿ, ಆದರೆ ಕಳಿಸಿದಾತನು ನಂಬಿಗಸ್ತನು, ವಾಗ್ದಾನ ಮಾಡಿದಾತನು ನಂಬಿಗಸ್ತನು, ಕರೆದವನು ನಂಬಿಗಸ್ತನು. ನಮ್ಮ ದೇವರು ನಂಬಿಗಸ್ತನು. ಆಚೆಗೆ ಹೋಗ್ರಿ ಅಂದರೆ ಆಚೆಗೆ ಕಳಿಸ್ಲಿಕ್ಕೆ ಆತ ನಮ್ಮ ಸಂಗಡ ಬರುವಾತನಾಗಿದ್ದಾನೆ, ನಮ್ಮ ಸಂಗಡ ಇರುವಾತನಾಗಿದ್ದಾನೆ. ಆದರೆ ನಾವು ಆಚೆ ದಡಕ್ಕೆ ಹೋಗಬೇಕು ಅಂದರೆ ಒಂದು ಬಲ ಪ್ರಯೋಗವನ್ನು ನಾವು ಮಾಡಬೇಕಾಗ್ತದೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಎಫೆಸ ಪತ್ರಿಕೆಯಲ್ಲಿ ನಾವು ನೋಡುವಂಥವರಾಗಿದ್ದೇವೆ. ನೋಡಿ, ಅಲ್ಲಿಯೂ ಕೂಡ ನಾವು ನೋಡ್ತೇವೆ, ನಮಗೆ ಒಂದು ಹೋರಾಟವಿದೆ. ನಮಗೆ ಹೋರಾಟ ಇರುವಂಥದ್ದು ಮನುಷ್ಯ ಮಾತ್ರದವರ ಸಂಗಡವಲ್ಲ. ಅಲ್ಲಿ ನಾವು ಸ್ಪಷ್ಟವಾಗಿ ವಾಕ್ಯದಲ್ಲಿ ಓದ್ತಾ ಇದ್ದೇವೆ. 6ನೇ ಅಧ್ಯಾಯ 11 ಮತ್ತು 12ನೇ ವಾಕ್ಯದಲ್ಲಿ, ಸೈತಾನನ ತಂತ್ರೋಪಾಯಗಳನ್ನು ನೀವು ಎದುರಿಸಿ ನಿಲ್ಲುವುದಕ್ಕೆ ಶಕ್ತರಾಗುವಂತೆ ದೇವರು ದಯಪಾಲಿಸುವ ಸರ್ವಾಯುಧಗಳನ್ನು ಧರಿಸಿಕೊಳ್ಳಿರಿ. ನಾವು ಹೋರಾಡುವುದು ಮನುಷ್ಯ ಮಾತ್ರದವರ ಸಂಗಡವಲ್ಲ, ರಾಜತ್ವಗಳ ಮೇಲೆಯೂ ಅಧಿಕಾರಗಳ ಮೇಲೆಯೂ ಈ ಅಂಧಕಾರದ ಲೋಕಾಧಿಪತಿಗಳ ಮೇಲೆಯೂ ಆಕಾಶ ಮಂಡಲದಲ್ಲಿರುವ ದುರಾತ್ಮಗಳ ಸೇನೆಯ ಮೇಲೆಯೂ ನಾವು ಹೋರಾಡುವವರಾಗಿದ್ದೇವೆ. ಹಾಗಾದರೆ ನಮಗೊಂದು ಹೋರಾಟ ಉಂಟು. ನಮ್ಮ ಆತ್ಮಿಕ ಪ್ರಯಾಣದಲ್ಲಿ ನಮಗೊಂದು ಹೋರಾಟ ಉಂಟು. ನೋಡಿ, ಈ ಹೋರಾಟವನ್ನು ಹೋರಾಡಿ ನಾವು ದೇವರಾಜ್ಯವನ್ನು ಸೇರಬೇಕಾಗ್ತದೆ. ಅದಕ್ಕೆ ಪೌಲ ತಿಮೋಥೆಯನಿಗೆ ಪತ್ರಿಕೆ ಬರೆಯುವಾಗ ಹೇಳ್ತಿದ್ದಾನೆ, ನಮ್ಮನ್ನು ಸೈನಿಕರಾಗಿ ಯುದ್ಧಕ್ಕೆ ಸೇರಿಸಲಾಗಿರೋದ್ರಿಂದ ಒಬ್ಬ ಒಳ್ಳೆಯ ಸೈನಿಕನಾಗಿ ನನ್ನೊಂದಿಗೆ ಶ್ರಮೆಯನ್ನು ಅನುಭವಿಸು ಅಥವಾ ಹೋರಾಟವನ್ನು ಹೋರಾಡು ಎಂಬುದಾಗಿ. ಪೌಲ ತನ್ನ ಬಗ್ಗೆ ಹೇಳ್ತಿದ್ದಾನೆ, ಶ್ರೇಷ್ಠ ಹೋರಾಟವನ್ನು ಮಾಡಿದ್ದೇನೆ, ನಂಬಿಕೆಯನ್ನು ಕಾದುಕೊಂಡಿದ್ದೇನೆ, ಓಟವನ್ನು ಕಡೆಗಾಣಿಸಿದ್ದೇನೆ. ಅಂದರೆ ಒಂದು ಹೋರಾಟವನ್ನು ನಾವು ಮಾಡಬೇಕಾಗಿದೆ. ಹೋರಾಡಿ ಅಂತ್ಯದಲ್ಲಿ ನಾವು ಜಯವನ್ನು ಪಡೆದುಕೊಳ್ಳುವಂಥವರಾಗಿದ್ದೇವೆ. ಹೋರಾಡಲಿಕ್ಕೆ ಸಿದ್ಧರಾಗುವುದಾದರೆ ಹೋರಾಡಲಿಕ್ಕೆ ಬೇಕಾದ ಬಲವನ್ನು, ಆಯುಧಗಳನ್ನು ನಮ್ಮ ದೇವರೇ ನಮಗೆ ಕೊಡುವಾತನಾಗಿದ್ದಾನೆ ಮತ್ತು ಹೋರಾಟದಲ್ಲಿ ನಮಗೆ ಜಯವನ್ನು ಕೊಟ್ಟು ನಡೆಸುವಾತನಾಗಿದ್ದಾನೆ. ದೇವರ ಪರಿಶುದ್ಧವಾದಂಥ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ನಾವು ನೋಡ್ತೇವೆ ಮತ್ತಾಯನ ಸುವಾರ್ತೆ 12ನೇ ಅಧ್ಯಾಯ 28-29ನೇ ವಾಕ್ಯದಲ್ಲಿ, ನಾವು ಬಲವಂತನನ್ನು ಹಿಡಿದು ಕಟ್ಟಿ ಆತನ ಮನೆಯನ್ನು ಸುಲಿಗೆ ಮಾಡಬೇಕು ಎಂಬುದಾಗಿ. ನೋಡಿ, ಅಲ್ಲಿ ಒಂದು ಹೋರಾಟ.
ನಾವು ಅವನನ್ನು ಕಟ್ಟಬೇಕಾದ್ರೆ ನಮಗೆ ಬಲ ಬೇಕು. ದೇವರ ಪವಿತ್ರ ಆತ್ಮನಿಂದ ನಮಗೆ ದೇವರು ಬಲ ಕೊಡುವ ಆತನಾಗಿದ್ದಾನೆ ಮತ್ತು ಈ ಹೋರಾಟದಲ್ಲಿ ನಮಗೆ ಜಯವನ್ನು ಕೊಟ್ಟು ನಡೆಸುವ ಆತನಾಗಿದ್ದಾನೆ. ಇನ್ನು ಕೂಡ ನಾವು ವಾಕ್ಯದಲ್ಲಿ ನೋಡ್ತೇವೆ, ಸ್ವಾಮಿ ಹೇಳ್ತಾರೆ ನಮ್ಮ ದೇವರನ್ನು ಹೇಗೆ ಪೂರ್ಣ ಪ್ರಾಣದಿಂದ, ಪೂರ್ಣ ಬಲದಿಂದ, ಪೂರ್ಣ ಶಕ್ತಿಯಿಂದ, ಪೂರ್ಣ ಬುದ್ಧಿಯಿಂದ ಆತನನ್ನು ಪ್ರೀತಿಸಬೇಕು ಎಂಬುದು. ಅಲ್ಲಿ ಪೂರ್ಣ ಬಲದಿಂದ ನೋಡಿ, ಒಂದು ಬಲ ಪ್ರಯೋಗ ನಾವು ಮಾಡುವಂಥವರಾಗಿರಬೇಕು. ಇನ್ನು ನಾವು ಕಡೆಯದಾಗಿ ನಾವು ನೋಡುವಾಗ ಯಾಕೋಬ ಆ ಯಾಬೋಕ್ ಎಂಬಂಥ ಯೋರ್ದಾನ್ ಹೊಳೆ ದಾಟುವಂಥ ಸ್ಥಳದಲ್ಲಿ ದೇವದೂತನೊಂದಿಗೆ ಹೋರಾಡ್ತಾ ಇದ್ದಾನೆ. ರಾತ್ರಿ ಇಡೀ ಒಂದು ಹೋರಾಟದ ಪ್ರಾರ್ಥನೆ. ಬೆಳಗಾಗುವ ಸಮಯದಲ್ಲಿ ದೇವದೂತ ಹೇಳ್ತಿದ್ದಾನೆ, ಬೆಳಗಾಗ್ತಾ ಇದೆ, ಬಿಡು. ನೋಡಿ, ಶರೀರದಲ್ಲಿರುವಂಥ ಯಾಕೋಬ ಆತ್ಮಸ್ವರೂಪನಾದ ದೇವದೂತನೊಂದಿಗೆ ಹೋರಾಟದಲ್ಲಿ ದೇವದೂತ ಹೇಳ್ತಿದ್ದಾನೆ, ನನ್ನನ್ನು ಬಿಡು. ನೋಡಿ, ಗೋಡೆ ಇರಲಿ, ಬೇಲಿ ಇರಲಿ, ಲಾಕ್ ಹಾಕಿರಲಿ, ಎಲ್ಲಿಯೂ ಯಾವ ಕಾರಣಕ್ಕೂ ಹೋಗಲಿಕ್ಕೆ ಅಡ್ಡಿ ಇಲ್ಲದಂಥ ದೇವದೂತ ಹೇಳ್ತಿದ್ದಾನೆ, ನನ್ನನ್ನು ಬಿಡು. ಅಂದರೆ ಪ್ರಾರ್ಥನೆಯಲ್ಲಿ ಗಟ್ಟಿ ಹಿಡ್ಕೊಂಡು ಬಿಟ್ಟಿದ್ದಾನೆ. ಒಂದು ಹೋರಾಟದ ಒಂದು ಪ್ರಾರ್ಥನೆಯ ಮೂಲಕ ಆತ ಆಶೀರ್ವಾದಿಸಲ್ಪಡ್ತಾ ಇದ್ದಾನೆ. ಹಾಗಾದರೆ ನಾವು ಹೋರಾಡಿ ಪ್ರಾರ್ಥನೆ ಮಾಡಲಿಕ್ಕೆ ಸಿದ್ಧರಾಗುವಾಗ, ಬಲ ಪ್ರಯೋಗ ಮಾಡುವಾಗ ನಾವು ಹೋಗೋ ಥರ ಹೋಗಲಿ, ಹೇಗೆ ಹೋಗ್ತಾ ಇದ್ದಾನೆ ಹಾಗೆ ಹೋಗಲಿ, ನಾವು ದೇವರಾಜ್ಯಕ್ಕೆ ಸೇರುವುದು ಕಷ್ಟ ಆಗ್ತದೆ. ನಾವೊಂದು ಬಲ ಪ್ರಯೋಗ ಮಾಡಲಿಕ್ಕೆ ನಮಗೆ ವಿರೋಧಗಳು ಬಹಳಷ್ಟು ಇರ್ಬೋದು, ಎದುರುಗಾಳಿ ಬೀಸ್ತಾ ಇರ್ಬೋದು. ಸಿದ್ಧರಾಗಿ ನಾವು ಆ ಒಂದು ಎದುರುಗಾಳಿಗೆ ವಿರುದ್ಧವಾಗಿ ಹುಟ್ಟು ಹಾಕಲಿಕ್ಕೆ ಸಿದ್ಧರಾಗುವಾಗ ನಮ್ಮ ದೇವರು ನಮ್ಮ ಸಂಗಡ ಬಂದು ನಮ್ಮನ್ನು ಆಚೆ ದಡಕ್ಕೆ ಸೇರಿಸುವಂತನಾಗಿದೆ. ಹಾಗಾಗಿ ನಮ್ಮ ದೇವರ ಕರಗಳಲ್ಲಿ ಒಪ್ಪಿಸಿಕೊಡೋಣ. ಏನೇ ಹೋರಾಟ ಇದ್ದರೂ ಜಯ ನಮ್ಮದೇ. ಮಾತ್ರವಲ್ಲ, ವಾಕ್ಯದಲ್ಲಿ ನೋಡ್ತಾ ಇದ್ದೇವೆ, ಸ್ವಾಮಿ ಹೇಳ್ತಾ ಇದ್ದಾರೆ, ಸ್ನಾನಿಕ ಯೋಹಾನ್ನ ಕಾಲದಿಂದ ಈವರೆಗೂ ಪರಲೋಕ ರಾಜ್ಯವು ಬಲಾತ್ಕಾರಕ್ಕೆ ಗುರಿಯಾಗಿರುತ್ತದೆ. ಬಲಾತ್ಕಾರಿಗಳು ನುಗ್ಗಿ ಅದನ್ನು ಸ್ವಾಧೀನ ಮಾಡಿಕೊಳ್ತಾರೆ. ಅಲ್ಲಿ ದೈವಿಕ ಸಂತೋಷ ಉಂಟು, ಸಮಾಧಾನ ಉಂಟು. ದೇವರ ರಾಜ್ಯ ತಿನ್ನುವುದು ಕುಡಿಯೋದು ಅಲ್ಲ, ನೀತಿಯು ಸಮಾಧಾನವು ಪವಿತ್ರ ಆತ್ಮನಿಂದ ಉಂಟಾಗುವ ಆನಂದವೂ ಆಗಿದೆ. ದೈವಿಕ ಬಿಡುಗಡೆಗಳುಂಟು, ಅದ್ಭುತಗಳುಂಟು. ಆ ದೇವರ ರಾಜ್ಯದಲ್ಲಿ ಯಾರು ಬಲಾತ್ಕಾರ ಪ್ರಯೋಗ ಮಾಡಲಿಕ್ಕೆ ಸಿದ್ಧರಿದ್ದಾರೆ ಅವರು ಸೇರುವವರಾಗಿದ್ದಾರೆ. ಹಾಗಾಗಿ ನಮ್ಮ ಕರ್ತನ ಕರಗಳಲ್ಲಿ ಒಪ್ಪಿಸಿ ನಾವು ಪ್ರಾರ್ಥನೆ ಮಾಡೋಣ. ಮಹಾಪರಿಶುದ್ಧನಾಗಿರುವ ನಮ್ಮ ಪರಲೋಕದಲ್ಲಿರುವ ತಂದೆಯಾಗಿರೋ ದೇವರೇ, ಈ ಒಳ್ಳೆಯ ಸಮಯಕ್ಕಾಗಿ ನಿನಗೆ ಸ್ತೋತ್ರ. ಮತ್ತೊಮ್ಮೆ ನಿನ್ನ ಪರಿಶುದ್ಧ ಪಾದಗಳ ಬಳಿಗೆ ಬಂದು ನಿನ್ನನ್ನು ಹಾಡಿ ಆರಾಧಿಸುವಂತೆ, ಕೊಂಡಾಡುವಂತೆ, ಪ್ರಾರ್ಥಿಸುವಂತೆ ನೀ ನಮಗೆ ಸಹಾಯ ಮಾಡಿದಿ. ಮಾತ್ರವಲ್ಲ, ನಿನ್ನ ವಾಕ್ಯಗಳ ಮೂಲಕ ನಮ್ಮೊಂದಿಗೆ ಮಾತನಾಡಿದ್ದಿ. ಬಲ ಪ್ರಯೋಗ ಮಾಡಲಿಕ್ಕೆ ಸಿದ್ಧರಾಗುವಂಥ ಪ್ರತಿಯೊಬ್ಬರು ದೇವರ ರಾಜ್ಯವನ್ನು ಸೇರುವರು, ದೇವರ ರಾಜ್ಯದ ಆಶೀರ್ವಾದಗಳನ್ನು ಹೊಂದಿಕೊಳ್ಳುವರು ಎಂಬುದಾಗಿ. ಹೌದು ಸ್ವಾಮಿ, ನಂಬಿಕೆಯಿಂದ, ಪ್ರಾರ್ಥನೆಯಿಂದ, ಅಚಲವಾದ ನಿರ್ಧಾರದಿಂದ ಯಾರು ಮುಂದಕ್ಕೆ ಹೋಗುವವರಾಗಿದ್ದಾರೆ. ಎದುರುಗಾಳಿ ಇದ್ದರು, ಹೌದು, ಅಲೆಗಳಿದ್ದರು, ತೆರೆಗಳಿದ್ದರು, ವಿರೋಧಗಳಿದ್ದರು, ಅವರು ಖಂಡಿತವಾಗಿ ಆಚೆ ದಡಕ್ಕೆ ಸೇರುವವರಾಗಿದ್ದಾರೆ, ದೇವರ ರಾಜ್ಯಕ್ಕೆ ಸೇರುವವರಾಗಿದ್ದಾರೆ, ದೇವರ ರಾಜ್ಯದ ಆಶೀರ್ವಾದಗಳನ್ನು ಪಡೆದುಕೊಳ್ಳುವವರಾಗಿದ್ದಾರೆ ಎಂಬುದಾಗಿ ನಿನ್ನ ವಾಕ್ಯದಲ್ಲಿ ಕೇಳಿದ್ದೇವೆ. ಇವತ್ತು ನನ್ನೊಂದಿಗೆ ಸೇರಿ ಪ್ರಾರ್ಥನೆ ಮಾಡುತ್ತಿರುವಂಥ ಎಲ್ಲರೂ ಅಪ್ಪ ಕರ್ತನೆ, ದೇವರ ರಾಜ್ಯದ ಆಶೀರ್ವಾದಗಳನ್ನು, ಸ್ವಸ್ಥತೆಯನ್ನು, ಬಿಡುಗಡೆಯನ್ನು, ಸಂತೋಷವನ್ನು, ಸಮಾಧಾನವನ್ನು ಹೊಂದಿಕೊಳ್ಳುವುದಕ್ಕೆ ನೀನು ಸಹಾಯ ಮಾಡು. ನಿನ್ನ ಪವಿತ್ರ ಆತ್ಮನಿಂದ ಪ್ರತಿಯೊಬ್ಬರನ್ನು ನೀನು ತುಂಬಿಸಬೇಕೆಂಬುದಾಗಿ ಬೇಡಿಕೊಳ್ತಾ ಇದ್ದೇವೆ. ಹೌದು, ವಿವಿಧ ಮೀಡಿಯಾಗಳ ಮೂಲಕ ಆರಾಧನಾ ಕೂಟದಲ್ಲಿ ಭಾಗವಹಿಸಿರುವ ಎಲ್ಲರನ್ನು ನೀನು ವಿಶೇಷವಾಗಿ ಆಶೀರ್ವಾದ ಮಾಡು. ಲೋಕದ ಎಲ್ಲ ಭಾಗಗಳಲ್ಲಿ ನಡೀತಿರುವಂಥ ಆರಾಧನಾ ಕೂಟಗಳನ್ನು ಆಶೀರ್ವಾದ ಮಾಡು. ಹೌದು ಸ್ವಾಮಿ, ನಿನ್ನ ಬರೋಣದ ಸಮಯ ಹತ್ತಿರವಾಗಿದೆ. ನಿನ್ನ ಬರೋಣವಾಗಿರುವುದಾದರೆ ನಾವು ನಿನ್ನೊಂದಿಗೆ ಇರಬೇಕು. ನಿನ್ನ ಬರೋಣಕ್ಕೆ ಸಮಯ ಇರುವುದಾದರೆ ತಿರುಗಿ ಒಟ್ಟಿಗೆ ಸೇರಿ ನಿನ್ನನ್ನು ಆರಾಧಿಸಲಿಕ್ಕೆ ಸಹಾಯ ಮಾಡು. ನಮ್ಮ ಪ್ರಾರ್ಥನೆ ಕೇಳಿದ್ದಿ ಸ್ತೋತ್ರ, ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ತಂದೆ, ಆಮೇನ್, ಆಮೇನ್. ನಾವಂತೆ ಆಶೀರ್ವಾದ ಹೊಂದಿಕೊಳ್ಳೋಣ. ನಮ್ಮ ತಂದೆಯಾಗಿರುವ ದೇವರ ಪ್ರೀತಿಯು, ಕರ್ತನಾಗಿರುವ ಯೇಸು ಕ್ರಿಸ್ತನ ಕೃಪೆಯು, ಪವಿತ್ರ ಆತ್ಮನ ಅನ್ಯೋನ್ಯತೆಯು ಸೇರಿ ಬಂದಿರುವ ಎಲ್ಲ ದೇವಜನರೊಂದಿಗೆ, ವಿವಿಧ ಮೀಡಿಯಾಗಳ ಮೂಲಕ ಆರಾಧನಾ ಕೂಟದಲ್ಲಿ ಭಾಗವಹಿಸಿರುವ ಪ್ರತಿಯೊಬ್ಬರೊಂದಿಗೆ ಯೇಸು ಕ್ರಿಸ್ತನ ಮರಳಿ ಬರೋಣದವರೆಗೆ ಯಾವಾಗಲೂ ಇರಲಿ. ಆಮೇನ್, ಆಮೇನ್.